ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನ ಷಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಸಾದಿಯ ಗುರುಲಿಂಗ ಸ್ಥಳ ಅಂದರೆ ಮಹೇಶ ಸ್ಥಳ. ನಿನ್ನೆ ದಿವಸ ಈ ವಚನ ಹೇಳುವಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರಿಗೆ ದೀಕ್ಷೆ ಕೊಡಬೇಕಾದ್ರೆ ಎಷ್ಟಿಷ್ಟು ವರ್ಷ ನೋಡ್ಬೇಕಂತ ಹೇಳಿದ್ರಿ. ನಿನ್ನೆ ಬ್ರಾಹ್ಮಣನಿಗೆ ಎಷ್ಟು ವರ್ಷ, ಎಷ್ಟು ವರ್ಷ ಅಬ್ಸರ್ವ್ ಮಾಡ್ಬೇಕಂತ ಹೇಳಿದ್ರು. ಈಗ ಬಂದ ಕೂಡಲೇ ದೀಕ್ಷೆ ಕೊಟ್ರ ಅದ್ರದ್ದು ಉಪಯೋಗ ಅವರಿಗೆ ಎಷ್ಟಾಗ್ತದೋ ಎಷ್ಟು ಬಿಡ್ತದೋ ಅದ್ರ ಸಲುವಾಗಿ ಅವ್ರಿಗೆ ಏನ್ ಮಾಡ್ಬೇಕು, ಅಂತಃಕರಣ ಹದ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಸಮಯ ಕೊಡ್ಬೇಕು. ಬ್ರಾಹ್ಮಣ ವಚನ ನೋಡ್ರಿ, ಗುರು ಎಂಬಾತನು ಸಕಲ ಆಗಮದ ಹೃದಯವನ್ನರಿದು, ಅಂದ್ರೆ ಎಲ್ಲ ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ ಇತ್ಯಾದಿಗಳನ್ನರಿದು ಕ್ರಿಯಾಜ್ಞಾನಯುಕ್ತನಾಗಿ ತನ್ನ ತಾನರಿದು ಸರ್ವಾಚಾರ ಸಂಪನ್ನತೆ ನೆಲೆಗೊಂಡ ಬಳಿಕ ಅವ ಜ್ಞಾನಿನಾಗಿರ್ಬೇಕು, ಆಚಾರವಂತನಾಗಿರ್ಬೇಕು, ವಿಚಾರವಂತನೂ ಇರ್ಬೇಕು. ಗುರು ಅಂದ್ರು ಬರೇ ವಿಚಾರ ಹೇಳ್ತೀನಿ ಅಂದ್ರಿಲ್ಲ, ಬರೇ ಆಚಾರ ಹೇಳ್ತೀನಿ ಅಂದ್ರಿಲ್ಲ, ಎರಡೂ ಬೇಕು ಅವನಿಗೆ. ಗುರು ಅವನು ಅಂತ ಗುರು ಆತನ ಹತ್ರ ದೀಕ್ಷೆ ತಗೋಬೇಕಂತೇಳಿ ಯಾರು ಬಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವ್ 4 ಜನರನ್ನ ಡಿವೈಡ್ ಮಾಡಿದ್ರು ಅವ್ರು. ಆಗಿನ ಕಾಲದೊಳಗ ಬ್ರಾಹ್ಮಣರು ಬಂದ್ರು, ನಾವು ಲಿಂಗ ಕಟ್ಕೋತೀವಿ ಅಂತಂದ್ರೆ ಬರೋಣ ಒಂದೇ ಸಲ ಲಿಂಗ ಕೊಡಂಗಿಲ್ಲ. ಬ್ರಾಹ್ಮಣರಿಗೆ 3 ವರ್ಷ ತಮ್ಮ ಆಶ್ರಮದಾಗ ಇಟ್ಕೊಂಡು ಅವರ ಅಂತಃಕರಣ ಹದ ಆಗ್ಲಕ್ಕೆ ಅವಕಾಶ ಮಾಡಬೇಕು. ಎಂಥದ್ದು 3 ವರ್ಷ ಬ್ರಾಹ್ಮಣರು ಬಂದ್ರಂದ್ರೆ ಅವರು ಮನೆಯೊಳಗೆ ವೇದ, ಆಗಮ, ಶಾಸ್ತ್ರ ಎಲ್ಲ ಬಲ್ಲವರೇ ಇರ್ತಾರ. ಇವ್ರಿಗೆ ದೀಕ್ಷೆ ಒಂದಿರಂಗಿಲ್ಲ, ದೀಕ್ಷೆ ಬೇಕಂದಾಗ ದೀಕ್ಷೆ ಒಂದು ಕೊಟ್ರೆ 3 ವರ್ಷನಾಗ ಅವರು ಎಲ್ಲ ತಯಾರಾಗ್ತಾರ. ಕ್ಷತ್ರಿಯರು ಅವರಲ್ಲಿ ಬ್ರಾಹ್ಮಣರಲ್ಲಿ ಯಾವ ಕಳೆ ಇರ್ತದ್ರಿ? ಸಾತ್ವಿಕ ಕಳೆ ಇರ್ತದೆ. ಮತ್ತೆ ಕ್ಷತ್ರಿಯರಲ್ಲಿ ರಜೋಗುಣ ಇರ್ತದೆ. ಅವರ ಹತ್ರ ರಾಜಸತ್ತ ಪ್ರವೃತ್ತಿ ಇರ್ತದೆ. ಹೀಗಾಗಿ ಅವರು ಸಮಯ ಬೇಕು ಒಂದಿಷ್ಟು ಹೆಚ್ಚಿಗೆ. ಅದಕ್ಕೆ ಅವ್ರಿಗೆ 6 ವರ್ಷ ಅಬ್ಸರ್ವ್ ಮಾಡ್ಬೇಕು. 6 ವರ್ಷ ನೋಡಿ ಆಮೇಲೆ ಅವ್ರಿಗೆ ದೀಕ್ಷೆ ಕೊಡ್ಬೇಕು. ಬರುತ್ತಲೇನೆ ಕೊಡಂಗಿಲ್ಲ. ಮತ್ತೆ ಶೂದ್ರರು ಅಂದ್ರೆ ವ್ಯಾಪಾರದಲ್ಲಿ ನಿಪುಣರಿರ್ತಾರ. ಅವರು ಆ ಕಡೆ ವಸ್ತು ಈ ಕಡೆ ವಸ್ತು ಆ ಕಡೆ ವಿನಿಮಯ ಮಾಡಿ ದುಡ್ಡು ಹುಟ್ಟಿಸೋ ಕೆಲಸ ಮಾಡ್ತಿರ್ತಾರ. ಅವ್ರಿಗೆ ಬಂದ್ರಂದ್ರೆ ವೈಶ್ಯರಿಗೆ 9 ವರ್ಷ ನೋಡಿ ಕೊಡ್ಬೇಕಂತ. 9 ವರ್ಷ ಅಲ್ಲಿ ಸೇವೆ ಮಾಡ್ಬೇಕು ಗುರುವಿನ ಹತ್ರ. ಆಪ್ತ ಸೇವೆ, ಅಂಗ ಸೇವೆ, ಸದ್ಭಾವ ಸೇವೆ, ಸ್ಥಾನ ಸೇವೆ ಅಂತ ಏನಿರ್ತವ ಅಲ್ಲಿ ಗುರುಗಳು ಏನ್ ಹೇಳ್ತಾರ, ಅಲ್ಲಿ ನಿಮ್ಮ ಹತ್ರ ಬಂದೀವಿ ದೀಕ್ಷೆ ತಗೋಬೇಕು ಅಂದ್ರೆ ಮೊದಲ ದೀಕ್ಷೆ ತಗೊಳಕ್ ಯೋಗ್ಯತೆ ಮೊದಲು ಸಂಪಾದಿಸಿದ ಮೇಲೆ ಆಮೇಲೆ ದೀಕ್ಷೆ ಕೊಡೋದು. ಮತ್ತೆ
ನೆಕ್ಸ್ಟ್ ಶೂದ್ರರು ಅಂದ್ರೆ ಅವ್ರೇನು ತಲೆನೇ ಓಡಿಸ್ಲಾರ್ದು ಬರೀ ಕೆಲಸ ಮಾಡ್ಕೋತಿರೋರಿಗೆ ಶೂದ್ರರು ಅಂತಾರೆ. ಸೇವಾ ಮಾಡೋರಿಗೆ, ಸರ್ವಿಸ್. ಅವರು ಹೊಲ್ದಾಗ ರೈತರಾಗಿರ್ಬೋದು, ಮತ್ತೆ ಹೊರಗೆ ಏನಾದ್ರೆ ಹಾರ್ಡ್ ವರ್ಕ್ ಕೆಲಸಗಳು ಮಾಡ್ತಿರ್ಬೋದು. ಎಲ್ಲರೂ ಶೂದ್ರರಾಗೆ ಬಂದ್ಬಿಡ್ತಾರೆ. ಅವ್ರಿಗೆ 12 ವರ್ಷ ಸೇವೆ ಮಾಡಿ, 12 ವರ್ಷ ಹಿಂಗ್ ಮಾಡಿ ಏನಂದ್ರೆ ಸಿದ್ಧಾರೂಢರು ಸಹಿತ 12 ವರ್ಷ ಗುರುವಿನ ಬಳಿ ಸೇವಾ ಮಾಡಿದ ಮೇಲೆ ಅವರಿಗೆ ಗುರುಗಳು ದೀಕ್ಷೆ ಕೊಟ್ಟಿರ್ತಾರೆ. ಇದು ನೋಡ್ಲಾರ್ದೆ ದೀಕ್ಷೆ ಕೊಡೋರು, ಯೋಗ್ಯತೆ ಇರಲಾರ್ದೆ ದೀಕ್ಷೆ ತಗೊಳ್ಳೋರು ಇಬ್ರು ನರಕಿಗಳು ಅಂತ ಬೈತಾರ. ಹೀಗೆ ನೋಡಿದಲ್ಲದೆ ದೀಕ್ಷೆ ಕೊಡಲಾಗದು. ಈ ಕ್ರಮವನ್ನರಿಯದೆ ಉಪಾಧಿ ಹಿಡಿದು ಉಪದೇಶವ ಕೊಂಬಾತ ಶಿಷ್ಯನಲ್ಲ. ಹಿಂಗ ಈ ಪದ್ಧತಿ ಪ್ರಕಾರ ನೋಡಿ ದೀಕ್ಷೆ ಕೊಡಬೇಕು. ಬರುತ್ತಲೇನೆ ಬರ್ರಪ್ಪ ಕುಂದರ್ರಿ ಅಂತೇಳಿ ಕರೆದು ಕುಂದರಿಸಿ ಮರ್ಯಾದೆ ಕೊಟ್ಟು ನಿಮ್ಮನ್ನು ಗ್ರೂಪ್ನಾಗ ಸೇರಿಸಿ ನಿಮಗೆ ಪ್ರವಚನ ಕೇಳಕ್ಕೆ ಹಚ್ಚಿ ಎಲ್ಲ ಜ್ಞಾನ ಕೊಟ್ರ ಒಂದಿಟ್ಟು ಆ ಕಡೆರೆ ಮಾಡ್ತೀರಿ, ಒಂದಿಟ್ಟು ಈ ಕಡೆರೆ ಮಾಡ್ತೀರಿ. ಹಂಗಾಗಬಾರ್ದು. ಅದಕ್ಕೆ ಇಲ್ಲೇನಂದ್ರೆ ಈ ರೀತಿ ಕ್ರಮವನ್ನ ಅರಿತು ದೀಕ್ಷೆ ಕೊಡಬೇಕು. ಯೋಗ್ಯತೆ ಇರಲಾರ್ದೆ ಲಿಂಗ ತಗೊಂಡ್ರೆ ಅವನ ಶಿಷ್ಯನಲ್ಲ. ಅವನ ಯೋಗ್ಯತೆಯನ್ನ ನೋಡ್ಲಾರ್ದೆ ಲಿಂಗ ಕೊಟ್ರೆ ಅವ ಗುರು ಅಲ್ಲ. ಇವರಿಬ್ರು ಅಯೋಗ್ಯನಾಗಿ ಲಿಂಗ ಕೊಟ್ರೆ, ಅಯೋಗ್ಯನಾಗಿ ಲಿಂಗ ತಗೊಂಡ್ರೆ ಇವರಿಬ್ಬರಿಗೆ ಒಂದು ವಾಕ್ಯ ಹೇಳ್ತಾರ ಅವರು. ಇವರಿಬ್ಬರ ನಿಲುವು ಒಂದೇ. ಏನಂದ್ರೆ ಟಕ್ಕನ ಮನೆಗೆ ಟಕ್ಕ ಬಂದಂತೆ ಅಂತ. ಒಬ್ಬ ಕಳ್ಳನ ಮನೆಗೆ ಇನ್ನೊಬ್ಬ ಕಳ್ಳ ಬಂದಂಗ. ಹಂಗ ಅವನು ಅಯೋಗ್ಯ, ಇವನು ಅಯೋಗ್ಯ. ಇಬ್ರು ಅಯೋಗ್ಯರು ಕೂಡಿ ಏನ್ ಮಾಡ್ತಾರ? ಯೋಗ್ಯತೆ ಇರ್ಲಾರ್ದವ್ರು ನಾವು ನಿಮಗಿಂತ ನಾವೇನು ಕಡಿಮೆ ಇದೀವಿ ಅಂತೇಳಿ ಅದೇನೋ ಎಂಥದು ಸಿಂಹ, ಹುಲಿ ಅದಾವ, ಅವನು ನೋಡಿದ್ರ ಕಾಡಿನ ಎಲ್ಲ ಪ್ರಾಣಿಗಳು ಅಂಜುತ್ತಾವ. ಹಂಗ ನನ್ನ ನೋಡಿದ್ರು ಅಂಜಬೇಕು, ನನಗ ಒಂದು ಅಧಿಕಾರ ಬೇಕು ಅಂತೇಳಿ ಕತ್ತಿ ನಾನು ಸಿಂಹದಂಗಾಗಬೇಕು, ಹುಲಿ ಹಂಗಾಗಬೇಕು ಅಂತೇಳಿ ಕಂಬಾರನ ಮನೆಗೆ ಹೋಗಿ ಮೈಗೆಲ್ಲ ಪಟ್ಟಿ ಹಾಕಿಸ್ಕೊಂಡಿತ್ತಂತ. ಮೈಗೆಲ್ಲ ಬರಿ ಹಾಕಿಸ್ಕೊಂಡು ಸಿಂಹ ಹುಲಿ ಆದಂಗೆ ಪಟ್ಟಿ ಮಾಡ್ಕೊಂಡ್ಬಿಟ್ಟಿತ್ತ ಮೈಗೆಲ್ಲ. ಅದು ಹಿಂಗ್ ಬಂತಂತಂದ್ರೆ ಹುಲಿ ಬಂದಂಗೆ ಅನ್ನಿಸ್ತಿತ್ತ. ಬೇರೆ ಪ್ರಾಣಿಗಳು ಅಂಜಿಬಿಡ್ತಿತ್ತು, ಓಡಾಗ್ಬಿಡ್ತಿತ್ತು. ಯಾವಾಗ ಅದು ಪಟ್ಟಿ ಹಾಕೊಂಡದ್ದು ಹುಲಿ ಆ ಸಿಂಹಗಳ ಹಿಂಡು ಇದ್ದಲ್ಲಿ ಹೋಯ್ತಂತ, ಆವಾಗ ಅದು ಭಯ ಪಟ್ಟು ಒದರ್ಲಕತ್ತಿ ಬಿಡ್ತದೆ. ಅದು ಸಿಂಹ ಹುಲಿಗಳು ಗುಡುಗು ಹಾಕಿದಂಗ ಗರ್ಜನೆ ಮಾಡ್ದಂಗೆ ಬರ್ಬೇಕಲ್ಲ ಅವ ಕತ್ತೆಗೆ. ಅದೇನಾಗ್ಬಿಡ್ತು, ಕತ್ತೆ ಅಂಜಿ ತಂದ ಶಬ್ದನೇ ತೆಗೆದು ಒದರ್ಲಕತ್ತಂತ. ಮತ್ತೆ ಎಲ್ಲ ಸಿಂಹಗಳು ಹಾಕಿ ಹರ್ಕೊಂಡು ತಿಂದ್ಬಿಟ್ರು. ಹಂಗ ನಾವು ಒಬ್ಬರನ್ನ ನೋಡಿ ಇನ್ನೊಬ್ರು ಅದರಂಗೆ ಆಗಬೇಕು ಅಂತ ಏನೋ ಮಾಡ್ಲಿಕ್ಕೆ ಹೋದ್ರೆ ಆಗಂಗಿಲ್ಲ. ಏನಾಗಬೇಕು, ಹೆಂಗಿರ್ಬೇಕು, ಒಂದು ಸನಾತನ ಪರಂಪರೆ ಅಂತದ. ಆ ಪರಂಪರೆಗೆ ತಕ್ಕಂತೆ ನಾವು ನಡ್ಕೊಂಡ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಅದು ಬಿಟ್ಟು ನಾವು ಏನೇನಾರು ಮಾಡ್ಲಿಕ್ಕೆ ಹೋದ್ರೆ ಹೆಂಗ ಆತದ ಪರಿಸ್ಥಿತಿ ಅನ್ನೋದು ಎಲ್ಲ ಜಗತ್ತಿನಾಗ ನೋಡ್ಲಕತ್ತೀರಿ. ಏನೇನು ನೋಡೋದು ಗದ್ದಲ. ಟಕ್ಕನ ಮನೆಗೆ ಟಕ್ಕ ಬಂದಂತೆ ಈ ಗುರು ಶಿಷ್ಯರಿಬ್ಬರನ್ನು ರವ ನರಕದಲ್ಲಿಕ್ಕುವ ನಮ್ಮ ಕೂಡಲ ಚನ್ನ ಸಂಗಮ ದೇವ ಅಂತೇಳಿ ನರಕ ಅನುಭವಿಸ್ತಾರಂತ ಒಂದು ವಚನ ಇದು. ವಿಚಾರ ಸಾಗರ ನಿನ್ನೆ ದಿವಸ ತರಂಗ 5ನೇ ತರಂಗ
ವಿಚಾರ ಸಾಗರ ಸಾಧು ನಿಶ್ಚಲ್ದಾಸಿಯವರ ಕೃತಿ ತರಂಗ. ಇದು ಅಂತಂದ್ರೆ ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ಇಲ್ಲಿ ಕಬಿತ್ತ ವಿಷಯಾಂಕ 248 ಅಂತಂದ್ರೆ ಈಶ್ವರನ ಸ್ವರೂಪ ಮತ್ತು ಈಶ್ವರ ದ್ವಿವಿಧ ಕಾರಣನಾಗಿದ್ದಾನೆ ಈ ಜಗತ್ತಿಗೆ. ನಿಮಿತ್ತ ಕಾರಣನೂ ಅವನೇ, ಉಪಾದಾನ ಕಾರಣನೂ ಅವನೇ ಅನ್ನೋಂಥದ್ದು ಒಂದು ವಿಚಾರ ಹೇಳ್ತಾ ಇದ್ದೆವು. ಈಶ್ವರ ಅನ್ನೋ ತತ್ವ 3ರಿಂದ ಆಗಿದೆ. ಒಂದು, ಶುದ್ಧ ಬ್ರಹ್ಮನಲ್ಲಿ ಆಶ್ರಯ ಪಡೆದಂತ ಮೂಲ ಪ್ರಕೃತಿ ಏನದಲ್ಲ, ಆ ಪ್ರಕೃತಿಯ ಸತ್ವಗುಣನೇ ಮಾಯೆ. ಸತ್ವ ರಜ ತಮ ಅಂತ 3 ಗುಣಗಳವ ಆ ಪ್ರಕೃತಿಯಲ್ಲಿ. ಸತ್ವ ರಜ ತಮ ಪ್ರಕೃತಿಯಲ್ಲಿ ಅದಾವ. ಆ ಪ್ರಕೃತಿ ಬ್ರಹ್ಮನಲ್ಲಿ ಅದ. ಬ್ರಹ್ಮನಲ್ಲಿ ಎಲ್ಲಿ ಅದಪ್ಪ ಅಂತಂದ್ರೆ, ಎಲ್ಲಿದ ಬ್ರಹ್ಮನಲ್ಲಿ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ. ಆ 5 ವಿಶೇಷಣಗಳ ಪೈಕಿ ಬ್ರಹ್ಮನ ಸದ್ರೂಪ ವಿಶೇಷಣದಲ್ಲಿ ಆ ಒಂದು ಪ್ರಕೃತಿ ಆಶ್ರಯ ತಗೊಂಡದು. ಆ ಪ್ರಕೃತಿಗೆ ಅಜ್ಞಾನ ಅಂತಾರ, ಮಾಯೆ ಅಂತಾರ. ವೇದಾಂತಿಗಳು ಅಜ್ಞಾನ, ಮಾಯೆ, ಅವಿದ್ಯೆ ಅಂತಾರ. ಆದ್ರ ಬಸವಾದಿ ಶರಣರು ಆ ಪ್ರಕೃತಿಗೆ ತಾಯಿ ಅಂತಾರ, ಮಾತೆ ಅಂತಾರ. ಆ ಒಂದು ಪ್ರಕೃತಿಗೆ, ಆ ಶುದ್ಧ ಬ್ರಹ್ಮನಿಗೆ ಎಷ್ಟು ಗೌರವ ಕೊಡ್ತಾರ ಅಷ್ಟೇ ಗೌರವ ಆ ಪರಮಾತ್ಮನ ಶಕ್ತಿಗೂ ಅಷ್ಟೇ ಗೌರವ ಕೊಡ್ತಾರೆ. ಆ ಒಂದು ಪ್ರಕೃತಿ ಮಾಯೆಯಲ್ಲಿ, ಮಾಯೆ ಪ್ಲಸ್ ಮಾಯೆ ಅಂದ್ರೆ ಆ ಸತ್ವಗುಣ ಪ್ಲಸ್ ಆ ಮಾಯೆ ಎನ್ನುವ ಕನ್ನಡಿಯಲ್ಲಿ ಆ ಬ್ರಹ್ಮನ ಪ್ರತಿಬಿಂಬ, ಶುದ್ಧ ಬ್ರಹ್ಮನ ಪ್ರತಿಬಿಂಬ ಪ್ಲಸ್ ಶುದ್ಧ ಬ್ರಹ್ಮ, ಇವು 3 ಕೂಡಿದ್ರೆ ಈಶ್ವರ ಅಂತ ತತ್ವ ತಯಾರಾಗ್ತವ. ಈ ರೀತಿಯಾದಂತ ಈಶ್ವರ ಇದು ಯಾಕೆ ಹೇಳ್ತಾರಂತಂದ್ರೆ, ಕೇವಲ ಯಾರಿಂದ ಇದಾಗಿಲ್ಲ. ಇದು ಅದಕ್ಕೆ ಹೇಳ್ತಾರೆ ಇಲ್ಲಿ, ಕೇವಲ ಶುದ್ಧ ಬ್ರಹ್ಮನೇ ಈ ಜಗತ್ತು ಸೃಷ್ಟಿ ಮಾಡ್ಯಾನಂದ್ರೂ ಸುಳ್ಳ. ಅದ ಹೆಂಗಾಯ್ತಂದ್ರ ಕೆಸರು ಇರ್ಲಾರ್ದೆ ಕುಂಬಾರ ಗಡಿಗೆ ಮಾಡ್ಯಾನಂದಂಗ ಆತು. ಈ ಪರಮಾತ್ಮ ಈ ಜಗತ್ತಿನ ಸೃಷ್ಟಿಕರ್ತ ಶುದ್ಧ ಬ್ರಹ್ಮ ಅಂತಂದ್ರ ಅದು ಸುಳ್ಳ. ಮತ್ತ ಈ ಜಗತ್ತು ಕೆಸರು ತಾನೇ ಗಡಿಗೆ ಆಗ್ಯದ, ಮಾಯೆಯಿಂದ ಈ ಜಗತ್ತಾಗ್ಯದ ಅಂತಂದ್ರ ಕೆಸರು ತಾನೇ ಈ ಜಗತ್ತಿನ ರೂಪ ತಗೊಂಡದ ಅಂದಂಗಾಗ್ತದ. ಯಾವಾಗರೆ ಕೆಸರು ತಾನೇ ಗಡಿಗೆ ರೂಪ ತಗೋತದನ್ರಿ? ಕೆಸರು ಎಂದಾದರೂ ಗಡಿಗೆ ರೂಪ ತಗೋತದದು? ಕೆಸರಿಗೆ ಒಬ್ಬ ರೂಪ ಕೊಡೋ ಬೇಕಾ ಬೇಡ? ಕುಂಬಾರ ಬೇಕು. ಅದಕ್ಕ ಇದು ಈ ಮಾತು ಇಲ್ಲಿ ಹೇಳಕತ್ತಾರ. ಸೃಷ್ಟಿಕರ್ತ ಪರಮಾತ್ಮ ಅಂದ್ರೆ ಪರಮಾತ್ಮ ಒಬ್ಬನೇ ಅಲ್ಲ, ಪರಮಾತ್ಮನ ಜೊತೆಗಿರುವಂತ ಮಾಯೆ ಇರದ. ಆ ಮಾಯೆ ಮತ್ತ ಪರಮಾತ್ಮ ಇಬ್ರು ಸೇರಿದಾಗ, ಶಿವಶಕ್ತಿ 2 ಸೇರಿದಾಗ ಈ ಜಗತ್ ಸೃಷ್ಟಿ ಆಗ್ಯದ ಅನ್ನುವಂತ ಮಾತು ಹೇಳಿ ಅಲ್ಲಿ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣಗಳು ಹೇಳ್ತಾರೆ. ಈ ಜಗತ್ತಿಗೆ ಉಪಾದಾನ ಕಾರಣ ಹೆಂಗ, ನಿಮಿತ್ತ ಕಾರಣ ಹೆಂಗ, ಕಾರ್ಯ ಹೆಂಗ ಅಂತಂದ್ರ, ಕಾರ್ಯ ಅಂತಂದ್ರ ಗಡಿಗೆ, ಆಭರಣ ಏನಾರ ಅನ್ಕೊಳ್ರಿ. ಅದಕ್ಕ ಉಪಾದಾನ ಕಾರಣ ಅಂತಂದ್ರೆ ಗಡಿಗೆ ಮಾಡ್ಬೇಕಾದ್ರೆ ಕೆಸರು ಬೇಕು, ಆಭರಣ ಮಾಡ್ಬೇಕಾದ್ರೆ ಬಂಗಾರ ಬೇಕು, ರೊಟ್ಟಿ ಮಾಡ್ಬೇಕಾದ್ರೆ ಹಿಟ್ಟು ಬೇಕು. ಇದು ಉಪಾದಾನ ಕಾರಣ. ನಿಮಿತ್ತ ಕಾರಣ ಅಂದ್ರೆ ಆ ಹಿಟ್ಟನ್ನ ಬಡದು ರೊಟ್ಟಿ ಮಾಡೋರು ಅಥವಾ ಆ ಬಂಗಾರವನ್ನ ಕಾಶಿ ಆಭರಣ ಮಾಡೋರು
ಅಥವಾ ಮಣ್ಣನ್ನ ಕೆಸರು ಮಾಡಿ ಗಡಿಗೆ ಮಾಡೋರು, ಕುಂಬಾರ, ಚಿನಿವಾರ ಇವರೆಲ್ಲ ನಿಮಿತ್ತ ಕಾರಣ. ಹಂಗ ಈ ಜಗತ್ತು ಎನ್ನುವ ಕಾರ್ಯಕ್ಕೆ ಈಶ್ವರನ ನಿಮಿತ್ತ ಕಾರಣ, ಈಶ್ವರನೇ ಉಪಾದಾನ ಕಾರಣ ಅನ್ನೋಂಥ ಮಾತು ಹೇಳಕ್ ಹೋಗಿ ಇಲ್ಲಿ ಉಪಾದಾನ ಕಾರಣ ಅಂದ್ರೆ ಏನು ಅಂತ ನಿನ್ನೆ ದಿವಸ ಹೇಳಿದ್ರು. ಕಾರ್ಯದ ಸ್ಥಿತಿಯನ್ನು ಯಾವುದರಲ್ಲಿ ಇರುತ್ತದೆ, ಸ್ಥಿತಿ ಕಾರ್ಯದ ಸ್ಥಿತಿ ಯಾವುದರಲ್ಲಿ ಇರುತ್ತದ. ಕಾರ್ಯದ ಸ್ಥಿತಿ ಅಂತಂದ್ರ ಗಡಿಗೆ ಆ ಉಪಾದಾನ ಕಾರಣದಾಗಿರ್ತದೋ ನಿಮಿತ್ತ ಕಾರಣದಾಗಿರ್ತದೋ. ಗಡಿಗೆ ಕೆಸರಾಗಿರ್ತದೋ ಕುಂಬಾರನೊಳಗಿರ್ತದೋ, ಎದುರಾಗ್ರಿ ಉಪಾದಾನ ಕಾರಣದಾಗಿರ್ತದೆ. ಕಾರ್ಯದ ಸ್ಥಿತಿ ಯಾವುದರಲ್ಲಿರುತ್ತದೆ. कार्य के स्थिति जो कारण में होए सो उपादान कारण कहते हैं. ಮೃತ್ತಿಕೆಯಲ್ಲಿ ಘಟವಿದೆಯೋ ಅಥವಾ ಕುಂಬಾರನಲ್ಲಿ ಘಟವಿದೆಯೋ ಅಂತಂದ್ರ ಮೃತ್ತಿಕೆಯಲ್ಲಿ ಘಟ ಅದ. ಹಿಂಗಾಗಿ ಆ ಒಂದು ಕಾರ್ಯವನ್ನ ತನ್ನೊಳಗ ಏನ್ ಇಟ್ಕೊಂಡದಲ್ಲ ಅದಕ್ಕೆ ಉಪಾದಾನ ಕಾರಣ ಅಂತಾರ. ಆಭರಣವನ್ನ ಚಿನ್ನ ತನ್ನೊಳಗೆ ಇಟ್ಟುಕೊಂಡದ್ದು, ಮಡಿಕೆಯನ್ನ ಮಣ್ಣು ತನ್ನೊಳಗೆ ಇಟ್ಟುಕೊಂಡವು, ರೊಟ್ಟಿಯನ್ನ ಹಿಟ್ಟು ತನ್ನೊಳಗೆ ಇಟ್ಟುಕೊಂಡವು, ತನ್ನೊಳಗೆ ಇಟ್ಟುಕೊಂಡವು ಹಿಟ್ಟು. ಅದಕ್ಕೆ ಉಪಾದಾನ ಕಾರಣ ಅಂತಾರೆ. ಅದಕ್ಕೆ ಇಲ್ಲಿ ಎರಡು ಲಕ್ಷಣಗಳು ಕೊಟ್ಟರು. ಒಂದೇನು, ಕಾರ್ಯದ ಸ್ವರೂಪದಲ್ಲಿ ಪ್ರವೇಶವಾಗಿರುವುದು. ಉಪಾದಾನ ಕಾರಣ ಏನಾಗ್ಯದ, ಆ ಕಾರ್ಯದ ಸ್ವರೂಪದಲ್ಲಿ ಪ್ರವೇಶ ಆಗ್ಯದ. ಮಣ್ಣು ಆ ಗಡಿಗೆಯ ಸ್ವರೂಪದೊಳಗಿರ್ತದೆ, ಹೊನ್ನು ಆ ಆಭರಣದ ಸ್ವರೂಪದಲ್ಲಿರ್ತದೆ. ಮತ್ತೆ ಅದು ಇಲ್ಲದೆಯೇ ಕಾರ್ಯ ಸಿದ್ಧವಾಗುವುದೇ ಇಲ್ಲ. ಕೆಸರು ಇರಲಿಲ್ಲ ಅಂತಂದ್ರೆ ಗಡಿಗೆ ಮಾಡ್ಲಕ್ ಬರಂಗಿಲ್ಲ. ಅದರಂತೆ ಮಣ್ಣು ಇರಲಿಲ್ಲ ಅಂತಂದ್ರೆ, ಕೆಸರು ಇರಲಿಲ್ಲ ಅಂದ್ರೆ ಗಡಿಗೆ ಮಾಡ್ಲಕ್ ಬರಲ್ಲ. ಬಂಗಾರ ಇರಲಿಲ್ಲ ಅಂದ್ರೆ ಆಭರಣ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ಹೆಂಡತಿ ಬಂಗಾರ ಬೇಕು ಅಂತಂದ್ರ, ಆಭರಣ ಬೇಕು ಅಂದ್ರೆ ಮೊದಲು ಬಂಗಾರ ಇದ್ರೆ ಆಭರಣ. ನಮ್ಮಲ್ಲಿ ಬಂಗಾರ ತಗೊಳ್ಳೋ ಕೆಪಾಸಿಟಿನೇ ಇಲ್ಲ ಅಂದ್ರೆ ಆಭರಣ ಎಲ್ಲೇ ಸಿಗ್ತದೆ. ಬಂಗಾರ ತಗೊಳ್ಳೋ ಸಾಮರ್ಥ್ಯ ಇದ್ರೆ ಅದರಾಗ ಒಂದಿಟ್ಟು ಮೇಕಿಂಗ್ ಚಾರ್ಜ್ ಹಾಕಿ ಒಂದು ಡಿಸೈನ್ ಮಾಡಿ ಆಭರಣ ಮಾಡ್ಬೋದು. ಅದಕ್ಕೆ ಬಂಗಾರ ಇರ್ಲಾರ್ದೆ ಆಭರಣ ಮಾಡ್ಲಿಕ್ಕೆ ಬರಂಗಿಲ್ಲ. ಹಂಗ ಯಾವುದು ಇಲ್ಲದೆಯೇ ಕಾರ್ಯ ಸಿದ್ಧವಾಗುವುದಿಲ್ಲವೋ ಮತ್ತು ಯಾವುದು ಕಾರ್ಯದ ಸ್ವರೂಪದಲ್ಲಿ ಪ್ರವೇಶವಾಗಿರುತ್ತದೆಯೋ ಆ ಒಂದು ಕಾರಣವನ್ನ ಉಪಾದಾನ ಕಾರಣ ಎನ್ನುತ್ತಾರೆ. ಮುಂದೆ ಹೆಂಗ ದೃಷ್ಟಾಂತದೊಳಗ ಕಾರ್ಯ ಅಂದ್ರೆ ಘಟ, ಘಟದೊಳಗ ಮಣ್ಣು ಪ್ರವೇಶ ಆಗ್ಯದ ಮತ್ತು ಮಣ್ಣು ಇರಲಿಲ್ಲ ಅಂತಂದ್ರ ಘಟ ತಯಾರು ಮಾಡಲಿಕ್ಕೆ ಆಗಂಗಿಲ್ಲ. ಇಂಥ ಕಾರಣ ಏನದಲ್ಲ ಅದಕ್ಕೆ ಉಪಾದಾನ ಕಾರಣ ಅಂತಾರ ಅಂತ ಹೇಳಿ ಮುಂದೇನ್ ಮಾಡಿದ್ರು, ದೃಷ್ಟಾಂತಗಳು ಹೇಳ್ಕೊತ ಹೋಗ್ತಾ ಇದ್ದಾರೆ. ನಿಮಿತ್ತ ಕಾರಣ ಅಂತಂದ್ರೆ ಏನು ಅಂತಂದ್ರೆ ಅದು ಕಾರ್ಯದ ಸ್ವರೂಪದಲ್ಲಿ ಪ್ರವೇಶ ಇರುವುದಿಲ್ಲ. ಅದು ಕುಂಬಾರ ಗಡಿಗೆ ತಯಾರು ಮಾಡ್ತಾನ, ಆದ್ರ ಆತ ಗಡಿಗೆ ಒಳಗೆ ಪ್ರವೇಶ ಇಲ್ಲ. ಗಡಿಗೆ ಒಳಗ ಪ್ರವೇಶ ಇಲ್ಲ. ಗಡಿಗೆ ಎಲ್ಲೋ, ಕುಂಬಾರ ಎಲ್ಲೋ. ಕಾರ್ಯಕ್ಕಿಂತ ಭಿನ್ನವಾಗಿದ್ದು ಕಾರ್ಯವನ್ನು ಹುಟ್ಟಿಸುವುದೇ ಅದು ನಿಮಿತ್ತ ಕಾರಣವೆಂದು ಹೇಳಲ್ಪಡುತ್ತದೆ. ಆ ಒಂದು ಕಾರ್ಯದಿಂದ ಪ್ರವೇಶ ಆಗ್ಲಾರ್ದೆ ಕಾರ್ಯಕ್ಕಿಂತ ಭಿನ್ನವಾಗಿದ್ದು ಕಾರ್ಯವನ್ನು ಹುಟ್ಟಿಸ್ತದೆ. ಹಿಂಗಾಗಿ ಅದಕ್ಕೆ ನಿಮಿತ್ತ ಕಾರಣ ಅಂತ ಹೇಳ್ತಾರ. ಘಟಕ್ಕೆ ಕುಲಾಲ, ದಾಂಡ, ಚಕ್ರ ಇವೆಲ್ಲ ಏನದವ, ಆ ಘಟದ ಸ್ವರೂಪದಲ್ಲಿ ಅವು ಪ್ರವೇಶ ಆಗಂಗಿಲ್ಲ. ದಾಂಡ, ಚಕ್ರ, ಕುಲಾಲ ಅಂತಂದ್ರೆ ಕುಂಬಾರ ಇವರೆಲ್ಲ ಕಡಿಗೆ ಇರ್ತಾರ. ಕಡಿಗಿದ್ದು ಗಡಿಗೆ ತಯಾರು ಮಾಡ್ತಾರ.
ಆ ವಸ್ತುಗಳು ಯಾವ ಚಕ್ರನೂ ಆ ಗಡಿಗೆ ಒಳಗೆ ಪ್ರವೇಶ ಆಗಂಗಿಲ್ಲ, ದಂಡನೂ ಆ ಗಡಿಗೆ ಒಳಗೆ ಪ್ರವೇಶ ಆಗಂಗಿಲ್ಲ. ಮತ್ತು ಘಟದ ಸ್ವರೂಪದಲ್ಲಿ ಅವುಗಳ ಪ್ರವೇಶವಿಲ್ಲ. ಘಟದ ಉತ್ಪತ್ತಿಗೆ ಅವು ಹೆಂಗ್ ಮಾಡಿರ್ತಾವ, ಉತ್ಪತ್ತಿ ಆಗುವಾಗ ಘಟದಿಂದ ಅವು ಭಿನ್ನವಾಗಿರ್ತಾವ, ಬೇರೆ ಆಗಿರ್ತಾವ. ಈ ರೀತಿ ಇರೋದಕ್ಕೆ ನಿಮಿತ್ತ ಕಾರಣ ಅಂತ. ಘಟದ ಉತ್ಪತ್ತಿಯಾದ ನಂತರದಲ್ಲಿ ಇಲ್ಲಿ ಒಂದು ಕುರ್ಚಿನೋ ಟೇಬಲ್ಲೋ ಕಟ್ಟಿಗೆ ತಗೊಂಡು ಮಾಡಿರಿ ಅನ್ಕೊಳ್ರಿ. ಆ ಪೀಠೋಪಕರಣ ಮಾಡ್ಬೇಕಾದ್ರೆ ಕಟ್ಟಿಗೆ ಬೇಕು. ಆ ಪೀಠೋಪಕರಣಕ್ಕ ಕಟ್ಟಿಗೆ ಬೇಕು. ಅದು ಯಾವ ಕಾರಣ? ಅದು ಕಟ್ಟಿಗೆ ಉಪಾದಾನ ಕಾರಣ. ಅವ ಅದು ಪೀಠೋಪಕರಣ ತಯಾರು ಮಾಡಿದವ ನಿಮಿತ್ತ ಕಾರಣ. ಈಗೇನಾಯ್ತಪ್ಪ ಅಂದ್ರೆ ಒಂದು ಕಟ್ಟಿಗೆ ಏನ ಮಾಡ್ಯಾನ, ಮಾಡಿಟ್ಟಾನ. ಮಾಡಿದ ಮೇಲೆ ಅದು ಉಪಾದಾನ ಕಾರಣ ಹುಳ ಹತ್ತಿತ್ತು ಅಂತಂದ್ರೆ ಪೀಠೋಪಕರಣ ಹೋಗ್ತದೆ. ಹೌದಲ್ರಿ? ಕಟ್ಟಿಗೆ ಹುಳ ಹತ್ತಿತ್ತು ಅಂದ್ರೆ ಪೀಠೋಪಕರಣ ಹೋಗ್ತದೆ. ಅಥವಾ ಗಡಿಗೆ ಹೊಡಿತು ಅಂತಂದ್ರೆ ಗಡಿಗೆ ಹೋಗ್ಬಿಡ್ತದೆ. ಅದಕ್ಕ ಉಪಾದಾನ ಕಾರಣಕ್ಕ ಏನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ ಆ ಕಾರ್ಯ ಹೋಗ್ಬಿಡ್ತದೆ. ಆದ್ರ ನಿಮಿತ್ತ ಕಾರಣ ಬಡಿಗೇರ ಸತ್ತನ ಅಂತಂದ್ರ ಆ ಇದು ಕೆಟ್ಟೋಗ್ತದೇನ್ರಿ? ಬಡಿಗೇರ ಸತ್ರ, ಅವ್ ಮಾಡಿದ ಬಡಿಗೆ ಸತ್ತನ ಅಂತಂದ್ರ ಆ ಪೀಠೋಪಕರಣ ಹಾಳಾಗ್ತದೇನು? ಹೌದಿಲ್ಲ? ಕುಂಬಾರ ಅವರು ಮಾಡಿದವರು, ಕುಂಬಾರ ಸತ್ತನಂದ್ರ ಅವ ಮಾಡಿದ ಗಡಿಗೆ ಏನಾರೆ ಕೆಟ್ಟ ಹೋಗ್ತದ. ಮತ್ತ ಅವ್ರ ಬಳಸಿದ ಅವು ಏನದವಲ್ಲ, ದಂಡ ಚಕ್ರ, ಅವರ ವಸ್ತುಗಳು ಏನಾರೆ ಕಳೆದಾದ್ರ ಕೆಟ್ಟಾದ್ರ ಅವ್ರು ಮಾಡಿದ ಕಾರ್ಯಕ್ಕೆ ಏನಾರೆ ಫರಕ್ ಬೀಳ್ತದೇನು? ಕಾರ್ಯಕ್ಕೆ ಏನು ಫರಕ್ ಬೀಳಂಗಿಲ್ಲ. ಕುಂಬಾರ ಸತ್ರ ಗಡಿಗೆ ಹೊಡೆಯಂಗಿಲ್ಲ. ಮಣ್ಣು ಕೆಟ್ರ ಗಡಿಗೆ ಹೋಗ್ತದ. ಬಡಿಗೇರ ಸತ್ರ ಪೀಠೋಪಕರಣ ಹೋಗಂಗಿಲ್ಲ. ಬಡಿಗೆ ಅದು ಯಾವ್ದು ಕಟ್ಟಿಗೆ ಹುಳ ಹಚ್ಚಿದ್ರೆ ಪೀಠೋಪಕರಣ ಹೋಗ್ತದ. ಅದಕ್ಕೆ ಉಪಾದಾನ ಕಾರಣ ಚೆನ್ನಾಗಿರ್ಬೇಕು. ಅದಕ್ಕೆ ಮನುಷ್ಯನ ಶರೀರ ಏನದಲ್ಲ, ಇದು ಸಪ್ತ ಧಾತುಗಳಿಂದ ಆಗ್ಯದ. ಸಪ್ತ ಧಾತುಗಳ ಒಳಗೆ ಏನಾರೆ ಫರಕ್ ಆಯ್ತು ಅಂತಂದ್ರೆ ಈ ಶರೀರಕ್ಕೆ ಅಪಾಯ. ಈ ರೀತಿ ತಿಳ್ಕೋಬೇಕು. ಈ ಶರೀರವನ್ನ ಹಳದ ತಂದೆ ತಾಯಿ ಸತ್ರ ಈ ಕಾರ್ಯಕ್ಕೆ ಏನು ಫರಕ್ ಬೀಳಂಗಿಲ್ಲ. ಶರೀರ ಹಂಗೆ ಇರ್ತದಿಲ್ಲ. ಅದನ್ನ ತಯಾರು ಮಾಡಿದವರು ನಿಮಿತ್ತ ಕಾರಣರು ಆದ್ರ ಏನಾಗಲ್ಲ. ಆದ್ರೆ ಅದು ಉಪಾದಾನ ಕಾರಣ ಏನದಲ್ಲ ನಮ್ಮೊಳಗ, ಅದಕ್ಕೇನಾರೆ ಆಯ್ತು ಅಂತಂದ್ರ ನಷ್ಟ ಆಗ್ತದ ಅನ್ನೋಂತ ಮಾತು ಹೇಳಿ ಮುಂದೆ ಅವ್ರೇನ್ ಮಾಡ್ಯಾರ, ದೃಷ್ಟಾಂತಗಳನ್ನ ಕೊಟ್ಟು ನಿಮಿತ್ತ ಕಾರಣ ನಷ್ಟವಾದರೆ ಕಾರ್ಯ ನಾಶವಾಗುವುದಿಲ್ಲ. ಉಪಾದಾನ ಕಾರಣ ನಷ್ಟವಾಯಿತು ಅಂದ್ರೆ ಕಾರ್ಯ ನಾಶ ಆಗ್ತದೆ. ಈಗ ನಿಮ್ದೊಂದು ಆಭರಣ ಅದ, ಒಂದು 50 ಗ್ರಾಮಿಂದ ಆಭರಣ ಅದ. ಈಗ ನೀವು ಬಂಗಾರ ಮಾರಬೇಕು ಅಂತಂದ್ರ ಬಂಗಾರ ಆಟೆ ಮಾರಿಕೆ ಆಭರಣ ಉಳಿಸ್ಕೊಳಕ್ ಬರ್ತದೇನ್ರಿ? ಬಂಗಾರ ಆಟೆ ಕರಗಿಸ್ಬಿಡಪ್ಪ, ನಮಗೆ ಆಭರಣ ಇರ್ಲಿ, ಬಂಗಾರ ಅಷ್ಟೇ ತಗೋ ಇದ್ರಂದ್ರೆ ಬರ್ತದೇನು? ಬಂಗಾರ ಕರಗಿಸಿ ಆಭರಣ ಉಳಿಸ್ಕೊಳಕ್ ಆಗ್ತದೇನಂತ ಕೇಳಕತ್ತೇನೆ. ಬಂಗಾರ ನಷ್ಟ ಮಾಡಿದ್ರೆ ಆಭರಣನು ನಷ್ಟ ಆಗಿಬಿಡ್ತದ. ಅದಕ್ಕೆ ಉಪಾದಾನ ಕಾರಣ ಅಂತಾರ. ಅದೇ ಬಂಗಾರದ ಆಭರಣ ಮಾಡಿದಂತ ಅಕ್ಕಸಾಲಿಗ ಅವನು ಕೆಕಡರ ವಾದ ಏನಾರ ಆಯ್ತು ಅಂತಂದ್ರ ಕಾರ್ಯಕ್ಕೆ ಏನಾರ ವ್ಯತ್ಯಾಸ ಆಗ್ತದೇನು?
ಬಂಗಾಳಿಗಳ ತಿಳಕೆ ಬರ್ಬೇಕತ್ತಾರ. ಭಾಳ ಶಾಣ್ಯರು, ಭಾಳ ಚಲೋ ಚಲೋ ಕೆಲಸ ಮಾಡ್ತಾರ, ಭಾಳ ಶಾಣ್ಯರು ಅದಾರ. ಏನು ಬೆಂಗಳೂರು ಮೈಸೂರಿಗೆ ಹೋದ್ರೆ ಅಲ್ಲಿ ಏನು ಮಷಿನ್ಗಳದಾಗ ತಯಾರಾಗ್ತಾವ ಬಂಗಾರದ ಆಭರಣಗಳು ಅಂಥವು. ಇಲ್ಲಿ ಕೈಲೇ ತಯಾರು ಮಾಡ್ತಾರ ಅವ್ರು. ಅಷ್ಟು ಚಲೋ ಹುಡುಗರು, 25 ವರ್ಷ 30 ವರ್ಷದ ಹುಡುಗರು. ಅದು ಏನು ಕೋರ್ಸ್ ಕಲ್ತಿರ್ತಾರೋ ಏನೋ, ಭಾರಿ ಬಂದಿರ್ತಾರ. ಎಲ್ಲ ಹೆಣ್ಮಕ್ಳು ಏನ್ ಮಾಡ್ತಾರ, ಎಷ್ಟು ಚಲೋ ಮಾಡಿ ಕೊಟ್ಟಾನಂತೇಳಿ 1 ಸಾರಿ 2 ಸಾರಿ ಹೋಗ್ತಾರ, 3ನೇ ಸಾರಿ 4ನೇ ಸಾರಿ ಹಂಗೆ ಕೊಟ್ಕೋತ ಹೋಗಾಗ ಇವು ದಸರಿ ದೀಪಾವಳಿ ಅಂತೇನು ಬರ್ತಾವಲ್ಲ, ಬಂದ ಹೊತ್ನಾಗ ಏನ್ ಮಾಡ್ಬಿಡ್ತಾರ, ಎಲ್ಲರೂ ಬಂಗಾರ ಇಟ್ಕೊಂಡು ಹೋಗ್ಬಿಡ್ತಾರ ಜೈ ಅಂತ. ಅವ್ರ ಎಲ್ಲಿ ಬರ್ತಾನಂದ್ರೆ ಹಬ್ಬಕ್ಕೆ ಹೋಗ್ಯಾನ, ಬರ್ತಾನ, ಈಗ ಬರ್ತಾನ, ಆಗ ಬರ್ತಾನ, ಅವನ ಅಡ್ರೆಸ್ ಇರಲ್ಲ, ಊರಿರಲ್ಲ. ಅವ್ರ ಬೆನ್ನೆತ್ತಿ ಹೋಗಿ ಯಾರು ಕೇಳ್ತಾರ ಏನು. ಅವ್ರು ಮುಂದಿನ ಸಲ ಹಬ್ಬ ಮುಗಿದ್ಮೇಲೆ ಇದೇ ಊರಿಗೆ ಬರಲ್ಲ, ಅವ್ರು ಮತ್ತೆ ಬೇರೆ ಊರಿಗೆ ಹೋಗ್ಬಿಡ್ತಾರೆ ಕೆಲಸ ಮಾಡಕ್ಕೆ. ಬೇರೆ ರಾಜ್ಯದವ್ರು ಬಂದು ನಮ್ಮ ದೇಶದಾಗ ನಮಗೆ ಏನೇನೋ ಮಾಡ್ತಿರ್ತಾರೆ. ಎಲ್ಲ ಕೆಲವೊಬ್ಬರು ಅನುಭವಗಳು ಹೇಳ್ತಾರ, ವಿಚಿತ್ರ ಅನುಭವಗಳೆಲ್ಲ. ಅಂದ್ರ ಅವರು ಆದ್ರೂ ಅವ್ರು ಮಾಡಿದ ಕೆಲಸ ಇಲ್ಲಿ ಶಾಶ್ವತವಾಗಿರುತ್ತದ ಅನ್ನೋಂಥ ವಿಚಾರ. ನೆಕ್ಸ್ಟ್ ಇದು ಏನಾಯ್ತು, ದೃಷ್ಟಾಂತವನ್ನು ಕುರಿತು ಹೇಳಿದ್ದಾಯ್ತು. ಈಗ ಮುಂದಿನ ವಿಷಯಾಂಕಕ್ಕೆ ಹೋಗ್ಬೇಕಾದ್ರೆ ಅದೇ 5ನೇ ತರಂಗದೊಳಗ 249ನೇ ವಿಷಯಾಂಕ. 249ನೇ ವಿಷಯಾಂಕ ಇವ್ರು ಏನ್ ಮಾಡ್ತಾರ, ಈಗ ಅದೇ ಕಬಿತ್ತ, ಸೇಮ್ ಕಬಿತ್ತ. ಯಾವ ಕಬಿತ್ತ? 154ನೇ ಕಬಿತ್ತ. ಅದರದೇ ಮುಂದುವರಿದ ಭಾಗ 249ನೇ ವಿಷಯಾಂಕ. ಅದ್ರ ಬಗ್ಗೆ ಪೀಠಿಕೆ ಹಾಕಿ ಬಿಟ್ಟು ಬಿಡಮ್ಮ, ಉಳಿದದ್ದು ಮತ್ತೆ ಸಂಜೆಗೆ. ನಾನು ನಾಳೆಲಿಂತ ಬೆಳಿಗ್ಗೆ ಫಸ್ಟ್ ನಂದೇ ಚಾಲು ಮಾಡ್ತೀನಿ 5 ಗಂಟೆಗೆ, ಮತ್ತೆ ರಾತ್ರಿ 8ವರೆಗೆ ನನ್ನಿಂದಲೇ ಶುರು ಮಾಡ್ತೀನಿ. ನಂದು ಮುಗಿದ ಮೇಲೆ ನೆಕ್ಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ಕೋತ ಕೂಡ ಅಂತಾರೆ. ಇದೇನು ಪೂರ್ತಿ ಟೈಮ್ ಎಲ್ಲ ಇದಾಗ್ಲಿಕ್ಕತ್ತದ, ನಿಮ್ಗೆ ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತದ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕೈ ಬಿಡಂತ್ರಿ. ಮೊದಲು ಫಸ್ಟಿಗೆ ಬಂದು ನನ್ನ ಪಾಠ ಏನು ಹೇಳ್ಬೇಕು ಹೇಳಿ ನಾನು ಮುಗಿಸ್ಕೊಂಡು ಕುಂತ್ರೆ ಕೂಡ್ತೀನಿ, ಇಲ್ಲಂತಂದ್ರೆ ನಂದು ಏನಾರ ಕೆಲಸ ಇದ್ರೆ ಹೋಗ್ತೀನಿ, ನೀವು ಮುಂದೆ ಮಾಡ್ಕೊತ ಹೋಗಕತ್ರಿ. ಕರೆಕ್ಟ್ ನಮ್ಮದು ನಾಳೆಲಿಂದ 5 ಗಂಟೆಗೆ ಪಾಠ ಸ್ಟಾರ್ಟ್ ಆಗ್ತದೆ. ಬೆಳಿಗ್ಗೆ ರಾತ್ರಿ 8ವರೆಗೆ ಕರೆಕ್ಟ್ ಸ್ಟಾರ್ಟ್ ಆಗ್ತದೆ ನಮ್ಮ ಪಾಠ. 249ನೇ ವಿಷಯಾಂಕ ಜಗತ್ತಿಗೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ, ಈ ಎರಡೂ ಪ್ರಕಾರದಿಂದ ಈಶ್ವರನೇ ಕಾರಣನಾಗಿರುತ್ತಾನೆ. ಹೇಗೆಂದರೆ ಒಂದೇ ಮಕರಿ ಅಂದ್ರೆ ಜೇಡರ ಹುಳ, ಮಕರಿ ಅಂದ್ರೆ ಜೇಡರ ಹುಳ ಜೇಡರ ಬಲೆಗೆ ಏನ್ ಮಾಡ್ಯದ, ಒಂದೇ ಮಕರಿ ಅಂದ್ರೆ ಜೇಡರ ಹುಳ ಜೇಡರ ಬಲೆಗೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಎರಡೂ ಆಗಿರುತ್ತದೆ. ಇದು ಹೆಂಗಂದ್ರ ನೀವು ತಿಳ್ಕೋಬೇಕಪ್ಪ ಅಂದ್ರೆ, ಹೆಂಗಂದ್ರ ಈಗ ಎಲ್ಲಿಗೆ ಹೋಗೋದಕ್ಕ ಕಾರ್ ತರಿಸಿರ್ತೀರಲ್ಲ, ಕಾರ್ ಬರ್ತದ, ಕಾರ್ ತರಿಸ್ಕೊತಿರಲ್ಲ, ಟ್ಯಾಕ್ಸಿ ಕಾರ್. ಅದ್ರ 2 ತರ ಇರ್ತಾರ. ಒಂದನೇದು ಏನಿರ್ತಾರ, ಡ್ರೈವರ್ ಅಷ್ಟೇ ಇರ್ತಾರ, ಅವರು ಬೇರೆ ಯಾರ್ದೋ ಕಾರ್ ತಗೊಂಡ್ಬಂದಿರ್ತಾರ. ಡ್ರೈವರ್ ಬೇರೆ, ಕಾರ್ ಓನರ್ ಬೇರೆ. ಅವ ಕಾರಿಂದ ಓನರ್, ಡ್ರೈವರ್, ಇವರಿಬ್ರು ಬೇರೆ ಬೇರೆ ಇರ್ತಾರ. ಇನ್ನೊಂದು ಸಾರಿ ಹೆಂಗಿರ್ತಾರ, ಕಾರಿಂದ ಓನರ್ ಕಮ್ ಡ್ರೈವರ್ ಇರ್ತಾರ. ಈಗ ನಿಮಗ ಎಲ್ಲೆಡೆ ಹೋಗಾಗ ಓನರ್ ಬೇರೆ ಡ್ರೈವರ್ ಬೇರೆ ಇದ್ದಾಗ
ಅವ ಓನರ್ ನಿಮ್ ಸಂಗಟ ಬರಂಗಿಲ್ಲ. ಅವ ಡ್ರೈವರ್ ಅಂದ್ರೆ ನಿಮ್ ಜೊತೆಗೆ ಬರ್ತಾನ. ಓನರ್ ಕಮ್ ಡ್ರೈವರ್ ಇದ್ನಂತಂದ್ರೆ ಓನರ್ನು ನಿಮ್ ಜೊತೆಗೆ ಇರ್ತಾನ, ಡ್ರೈವರ್ನು ನಿಮ್ ಜೊತೆಗೆ. ಎರಡೂ ಕಾರಣಗಳು ಅವನೇ, ಓನರ್ನು ಅವನೇ, ಡ್ರೈವರ್ನು ಅವನೇ. ಹಂಗ ಇಲ್ಲಿ ಜಗತ್ತನ್ನ ಸೃಷ್ಟಿ ಮಾಡಿದಂತವ ಯಾರು? ಈಶ್ವರ. ಜಗತ್ತ ಸೃಷ್ಟಿ ಮಾಡಿದವ ಈಶ್ವರ. ಮತ್ತ ಆ ಕಾರಿನೊಳಗೆ ಕೂತು ತನ್ನದೇ ಕಾರನ್ನ ತಾನೇ ಚಲಿಸ್ಲಕತ್ತ, ತಾನೇ ನಡೆಸ್ಲಕತ್ತನಲ್ಲ, ಅವ ನಡೆಸವ ಯಾರು? ಈಶ್ವರನೇ. ಒಳಗ್ ಕೂತ್ ಅವನೇ ನಡೆಸಕತ್ತಾನ. ಉಪಾದಾನ ಕಾರಣನು ತಾನೇ, ನಿಮಿತ್ತ ಕಾರಣನು ತಾನೇ. ಡ್ರೈವರ್ ನಿಮಿತ್ತ ಕಾರಣ, ಓನರ್ ಉಪಾದಾನ ಕಾರಣ. ಕಾರಿಗೆ ಏನಾರ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರ ಡ್ರೈವರ್ ಬೇರೆ ಓನರ್ ಬೇರೆ ಇದ್ರೆ ಡ್ರೈವರ್ ತಲೆ ಕೆಡಿಸ್ಕೊಳಕ್ಕಿಲ್ಲ. ಓನರ್ ಅದಕ್ಕೆ ಮತ್ತೆ ರಿಪೇರಿ ಮಾಡಿಸಿ ಖರ್ಚು ಮಾಡಿದ್ರೆ ಡ್ರೈವರ್ ಡ್ರೈವ್ ಮಾಡ್ತಾನ ಅಷ್ಟೇ. ಆಳ ಮಗ ಎತ್ತಿಗೆ ಮೇವು ಹಾಕೋದು, ನೀರ ಕುಡಿಸೋದು, ಅದಕ್ಕೆ ಹೊಲಕ್ಕೆ ಕರ್ಕೊಂಡು ಕೆಲಸ ಮಾಡಿಸೋದು, ಅದೆಲ್ಲ ಮಾಡ್ತಾನ. ಅವ ನಿಮಿತ್ತ ಕಾರಣ. ಉಪಾದಾನ ಕಾರಣ ಅಂತಂದ್ರ ಎತ್ತಿನ ಮಾಲಕ. ಎತ್ತಿಗೆ ಏನಾರ ಜಡ್ಡು ಜಾಪತ್ರೆ ಆಯ್ತು ಖರ್ಚು ಮಾಡ್ಬೇಕಂದ್ರ ಮಾಲೀಕ ಮಾಡ್ಬೇಕಾಗ್ತದೆ, ಉಪಾದಾನ ಕಾರಣ. ಆದ್ರೆ ಇಲ್ಲಿ ಈಶ್ವರ ಹೆಂಗದನ, ನಿಮಿತ್ತ ಕಾರಣನೂ ಅವನೇ, ಉಪಾದಾನ ಕಾರಣನೂ ಅವನೇ. ಈಗೊಂದು ಜೇಡರ ಬಲಿ, ಜೇಡರ ಬಲಿ ಮನೆಯೊಳಗೆ ಹಚ್ಚಿ ಕಟ್ಟುತ್ತದಲ್ಲ, ಮೂಲೆಗೆಲ್ಲ ಬಲಿ ಕಟ್ತದ. ನೀವು ಎಲ್ಲಾರ ಊರಿಗೆ ಹೋದ್ರಿ ಅಂದ್ರೆ ಒಂದು 15 ದಿವಸ ಬಿಟ್ರಿ ಅಂತಂದ್ರೆ ಬಲಿ ಕಟ್ಟಿಬಿಟ್ಟಿರ್ತದ. ಬಾಗಿಲಿಗೆ, ಕಿಟಕಿಗೆ ಎಲ್ಲಾ ಕಡೆ ಜೇಡರ ಬಲಿ ಕಟ್ಟಿಬಿಟ್ಟಿರ್ತದ. ಜೇಡರ ಬಲಿ ಕಟ್ಟೋದಕ್ಕ ಜೇಡರ ಬಲಿ ಎದರಿಂದ ತಯಾರು ಮಾಡ್ಯದದು? ತನ್ನ ಜೊಲ್ಲು, ತನ್ನ ರಸದಿಂದ ಅದು ತಯಾರು ಮಾಡ್ಯದ. ಜೇಡರ ಬಲಿ ತನ್ನ ಜೊಲ್ಲಿನಿಂದ ತಯಾರು ಮಾಡಿ, ಮತ್ತದ ಜೇಡರ ಬಲಿಗೆ ನೀವೇನಾರ ಟಚ್ ಮಾಡಿದ್ರ ಅಂದ್ರೆ ಅದು ಎಲ್ಲಿದ್ದಲ್ಲಿ ಓಡಿ ಬರ್ತದ. ಹುಳ ಅದು, ಅದರ ಮನಿ ಅದು, ಅದರ ಮರಿಗಳು ಅವೆಲ್ಲ ಅದ್ರಾಗ ಇರ್ತಾವ. ಅದೇನ್ ಮಾಡ್ತದ? ಜೇಡರ ಬಲಿ ಬಿಟ್ಟು ಎಲ್ಲಾರ ಹೊರಗೆ ಹೋಗ್ಯದೇನದು? ಬಲಿ ನೇಯ್ದು ಆ ಬಲಿ ಒಳಗೆ ಇರ್ತದ. ಏನ್ರಿ? ಜೇಡರ ಬಲಿ ನೇಯ್ದದ್ದು ಅದೇ, ಜೇಡರ ಬಲಿ ಒಳಗ ಅದ ಅಲ್ಲೇ ಇರ್ತದೆ. ಹಾಗಾಗಿ ಜಗತ್ತನ್ನ ಸೃಷ್ಟಿ ಮಾಡಿ ಜಗತ್ತಿನೊಳಗ ಇದ್ದವನು ಆ ಈಶ್ವರ. ಸೃಷ್ಟಿ ಮಾಡಿದವನು ಅವನೇ, ಜಗತ್ತಿನೊಳಗೆ ಇರೋವನು ಅವನೇ. ಅದಕ್ಕೆ ಮಕರಿ ಜೇಡು, ಈ ಜೇಡರ ಹುಳದ ಬಗ್ಗೆ ಹೇಳಕತ್ತಾರ. ನಾವು ನೋಡಿದ ಕಾರಣಗಳು ಎರಡು ಇದ್ದಾವೆ. ಒಂದು ಉಪಾದಾನ ಕಾರಣ ಬೇರೆ ಆಗಿದೆ, ನಿಮಿತ್ತ ಕಾರಣ ಬೇರೆ ಆಗಿದೆ. ನಿಮಿತ್ತ ಕಾರಣ ಉಪಾದಾನ ಕಾರಣ ಅಂದ್ರ ಕೆಸರ ಉಪಾದಾನ ಕಾರಣ, ಕುಂಬಾರ ನಿಮಿತ್ತ ಕಾರಣ, ಎರಡು ಬೇರೆ ಬೇರೆ ಅದಾವ. ಘಟಕ್ಕೆ ಉಪಾದಾನ ಕಾರಣ ಮೃತ್ತಿಕೆ ಇದೆ, ಕುಂಬಾರ ಚಕ್ರ ದಂಡ ಇವೆಲ್ಲ ನಿಮಿತ್ತ ಕಾರಣ. ತಾನೇ ಉಪಾದಾನ ಕಾರಣ, ತಾನೇ ನಿಮಿತ್ತ ಕಾರಣ. ಜಗತ್ತು ಎಂಬ ಕಾರ್ಯಕ್ಕೆ ಯಾರು ಅಂದ್ರೆ ಆತ ಈಶ್ವರ. ತಂದೆನೂ ಅವನೇ, ತಾಯಿನೂ ಅವನೇ. ತಿಳಿದ್ರ? ಅದಕ್ಕ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನು ಅಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣವರು ಏನ್ ಮಾದರಸ ಮಾದಲಾಂಬಿಕೆಗೆ ಹೇಳ್ಯಾರೋ ಏನ್ ಈಶ್ವರ್ ಹೇಳ್ಯಾರೋ? ತಂದೆನೂ ಅವನೇ, ತಾಯಿನೂ ಅವನೇ. ಉಪಾದಾನ ಕಾರಣ ಅಂದ್ರೆ ತಾಯಿ, ನಿಮಿತ್ತ ಕಾರಣ ಅಂದ್ರೆ ತಂದೆ, ಎರಡು ನೀನೆ. ಅದಕ್ಕೆ ಜೇಡರ ಬಲೆ ಅದರದ್ದು ಕಾರ್ಯ. ಉಪಾದಾನ ಕಾರಣ ತನ್ನ ಹೊಟ್ಟೆಯೊಳಗಿನ ಜೊಲ್ಲಿನಿಂದ ಬಲೆಯನ್ನು ನಿರ್ಮಿಸುತ್ತದೆ. ನಿಮಿತ್ತ ಕಾರಣ ಬಲೆ ಹೆಣೆಯುವ ಕಾರ್ಯವನ್ನು ತಾನೇ ಮಾಡುತ್ತದೆ.
ಅದನ್ನ ಕಂಬಾರ ಕುಂಬಾರ ಹೆಂಗ ಬಲಿ ಇದು ಗಡಿಗೆ ಅವೆಲ್ಲ ಆಭರಣಗಳು ಎಲ್ಲ ಮಾಡ್ತಾರಲ್ಲ, ಹಂಗ ಇದು ತಾನೇ ತಯಾರು ಮಾಡ್ತದ. ತಯಾರು ಮಾಡೋದಕ್ಕೆ ನಿಮಿತ್ತ ಕಾರಣ. ಮತ್ತ ಎದರ್ಲಿಂತ ಮಾಡ್ತದಂದ್ರೆ ತನ್ನ ಹೊಟ್ಟೆನ ಜೋಲಲಿಂತ ತಾ ಮಾಡ್ತದ. ಹಿಂಗಾಗಿ ಅದು ತಾನೇ ಉಪಾದಾನ ಕಾರಣ. ಕೆಲವೊಬ್ಬರು ಹೀಗೂ ಹೇಳುತ್ತಾರೆ, ಜೇಡರ ಹುಳದ ಜಡ ಶರೀರವು ಬಲೆಗೆ ಉಪಾದಾನ ಕಾರಣ. ಅದರ ಜೊಲ್ಲು ಅದರ ಶರೀರ ಏನಿದ್ರೆ ಅದು ಉಪಾದಾನ ಕಾರಣ. ಮತ್ತು ಹುಳುವಿನೊಳಗಿನ ಚೇತನ ಭಾಗ ಏನದಲ್ಲ ಅದು ನಿಮಿತ್ತ ಕಾರಣ. ಆ ಹುಳದೊಳಗಿನ ಚೇತನ ಒಳಗೇನದಲ್ಲ ಅದು ನಿಮಿತ್ತ ಕಾರಣ. ಅದರ ದೇಹ ಉಪಾದಾನ ಕಾರಣ. ಈಗ ನಿಮ್ಮದು ದೇಹ ಅಂದ್ರೆ ಅದು ಉಪಾದಾನ ಕಾರಣ, ಅದರೊಳಗಿರುವ ಚೇತನ ನಿಮಿತ್ತ ಕಾರಣ. ನಿಮ್ಮೊಳಗಿರುವಂತ ಕೂಟಸ್ಥ ಆತ್ಮನಿಂದ ಈ ಜಗತ್ತು ರಚನೆ ಆಗ್ಯದ. ಇದು ಜಗತ್ತಲ್ಲ, ಈ ಶರೀರ ಆತ್ಮನಿಂದ ಪಿಂಡಾಂಡ ರಚನೆ ಆಗ್ಯದ. ಕೂಟಸ್ಥ ಸಾಕ್ಷಿ ಏನದಲ್ಲ ಆ ಆತ್ಮ ಏನದ ನಿಮಿತ್ತ ಕಾರಣ. ಆ ಶರೀರ ಸಪ್ತಧಾತುಗಳಿಂದ ಆದಂತ ಪಂಚಕೋಶಗಳಿಂದ ಆದಂತ ಶರೀರ ಏನದ ಅದು ಉಪಾದಾನ ಕಾರಣ ಅಂತ ಹಿಂಗೂ ಹೇಳ್ತಾರೆ. ಆದ್ದರಿಂದ ಒಬ್ಬ ಈಶ್ವರನಿಗೆ ನಿಮಿತ್ತ ಮತ್ತು ಉಪಾದಾನ ಕಾರಣ ಅಂಗೀಕರಿಸುವುದರಲ್ಲಿ ಯಾವ ದೃಷ್ಟಾಂತವೂ ಇಲ್ಲ. ಅವನೇ ಉಪಾದಾನ ಕಾರಣ, ಅವನೇ ನಿಮಿತ್ತ ಕಾರಣ ಅಂತ ಒಂದು ದೃಷ್ಟಾಂತ ಕೊಡ್ಲಕ್ಕ ಜಗತ್ತಿನಾಗ ಎಲ್ಲಿ ಅವನು ಮಾಡಿದಂತ ಕೆಲಸ ಜಗತ್ತಿನಾಗ ಎಲ್ಲಿ ಯಾವ ದೃಷ್ಟಾಂತನೂ ಇಲ್ಲ. ಈಗ ಅವ್ರೇನು ಕೇಳಿದ್ರು ಗೊತ್ತದ, ಜೇಡರ ಹುಳು ಆ ಜೇಡರ ಬಲಿ ಒಳಗೆ ಇರ್ತದ ಅಂತಂದ್ರ ಎಲ್ಲೇ ಒಂದ್ ಕಡೆ ಇರ್ತದ ಅಷ್ಟೇ ಅದು. ಆದ್ರೆ ಈಶ್ವರ ಹಂಗ ಜಗತ್ತಿನಾಗ ಎಲ್ಲೇ ಒಂದ್ ಕಡೆ ಇರಂಗಿಲ್ಲ. ಅವ ಎಲ್ಲಾ ಕಡೆ ಇರ್ತಾನ, ಅಣುರೇಣು ತೃಣಕಾಷ್ಟದಾಗ ತುಂಬಿರ್ತಾನ. ಆ ದೃಷ್ಟಾಂತ ಕೊಡ್ಲಕ್ ಇಲ್ಲ, ಅಂತ ದೃಷ್ಟಾಂತ ಕೊಡ್ಲಕ್ ಎಲ್ಲಿ ಇಲ್ಲ. ಅದು ಹೇಳ್ತಾರೋ. ಆದ್ದರಿಂದ ಜೇಡರ ಹುಳದಂತೆ ಈಶ್ವರನ ಶರೀರ ರೂಪವಾದ ಜಡಮಾಯೆಯು ಜಗತ್ತಿಗೆ ಉಪಾದಾನ ಕಾರಣವಾಗಿದೆ. ಆ ಈಶ್ವರನ ಶರೀರ ರೂಪವಾದ ಜಡಮಾಯೆ ಅಂದ್ರೆ ಯಾವುದು? ಪಂಚಭೂತಗಳು. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಅಜ್ಞಾನ ಅವೇನದವ ಅವೆಲ್ಲ ಜಡ ಮಾಯೆ ಏನದಲ್ಲ, ಪ್ರಕೃತಿ ಅಂತ ಏನಂತಿರಲ್ಲ ಅದು ಈಶ್ವರನ ಶರೀರ. ಬ್ರಹ್ಮಾಂಡ ಬ್ರಹ್ಮನ ಶರೀರ, ಪಿಂಡಾಂಡ ಆತ್ಮನ ಶರೀರ, ಜೀವನ ಶರೀರ. ಅದೇನದ ಜಡ ಮಾಯೆ ಏನದಲ್ಲ ಆ ಮಾಯನೇ ಉಪಾದಾನ ಕಾರಣ. ಮತ್ತೆ ಅದರೊಳಗಿರುವಂತ ಚೇತನ ಭಾಗ ಬ್ರಹ್ಮ ಭಾಗ ಏನದಲ್ಲ ಅದು ನಿಮಿತ್ತ ಕಾರಣ ಇರುತ್ತದೆ. ಈ ರೀತಿಯಿಂದ ಈ ಒಂದು ಈಶ್ವರನಲ್ಲಿ ಒಂದು ಚೇತನ ಭಾಗ, ಈಶ್ವರ ತಯಾರಾಗಿದ್ದು 3 ಘಟಕ ಹೌದಾ ಇಲ್ಲ? ಒಂದು ಮಾಯೆ, ಇನ್ನ ಒಂದು ಬ್ರಹ್ಮ, ಮೂರನೇದ್ದು ಮಾಯೆಯಲ್ಲಿ ಬ್ರಹ್ಮನ ಪ್ರತಿಬಿಂಬ. ಬ್ರಹ್ಮ ಅಂದ್ರೆ ಬಿಂಬ, ಮಾಯೆ ಅಂದ್ರೆ ಕನ್ನಡಿ. ಮಾಯೆ ಅನ್ನೋದು ಕನ್ನಡಿ, ಬ್ರಹ್ಮ ಅಂದ್ರೆ ಬಿಂಬ, ಮಾಯೆಯಲ್ಲಿ ಬ್ರಹ್ಮನ ಪ್ರತಿಬಿಂಬ. ಇವು 3 ಕೂಡಿ ಏನಾಗ್ಯದ? ಈಶ್ವರ ಆಗ್ಯದ. ಈ ಈಶ್ವರ ಏನಾಗ್ಯದಲ್ಲ ಇದು ಬಿಂಬ ಅಂತಂದ್ರೆ ಇದಕ್ಕೇನಂತಾರೆ? ಚೇತನ ಅಂತಾರೆ. ಇದಕ್ಕೆ ಬಿಂಬಕ್ಕೆ ಚೇತನ ಅಂತಾರೆ. ಮತ್ತ ಮಾಯೆಗೆ ಏನಂತಾರ? ಜಡ ಅಂತಾರ. ಹೌದಾ ಇಲ್ಲ? ಮಾಯೆಗೆ ಜಡ ವಸ್ತು ಅಂತಾರ, ಬ್ರಹ್ಮಗೇನಂತಾರ? ಚೇತನ ವಸ್ತು ಅಂತಾರ. ಜಡ ವಸ್ತುವಿಗೆ ಚೇತನ ವಸ್ತುವಿಗೆ ಏನ್ ವ್ಯತ್ಯಾಸದ? ತನ್ನ ಸ್ವ ಮತ್ತು ಪರ ಪ್ರಜ್ಞೆ ಇಲ್ಲ. ಅದಕ್ಕೆ ತಾನೇನದ ಗೊತ್ತಿಲ್ಲ, ಇತರರು ಏನದರ ಗೊತ್ತಿಲ್ಲ. ಅದು ಜಡ ವಸ್ತು. ಮತ್ತ ಚೇತನ ವಸ್ತು ಏನದದು?
ತಾನೇನದ ಗೊತ್ತದ, ಇಡೀ ಜಗತ್ತೇನದ ಗೊತ್ತದ, ಸರ್ವಜ್ಞ ಅದ. ಹೀಗಾಗಿ ಈಶ್ವರನ ಶರೀರ ರೂಪವಾದ ಜಡಮಾಯೆ ಜಗತ್ತಿಗೆ ಉಪಾದಾನ ಕಾರಣವಾಗಿರುತ್ತದೆ. ಈ ಮಾಯೆ ಅನ್ನೋದೇ ಜಗತ್ತಿಗೆ ಉಪಾದಾನ ಕಾರಣ. ಮತ್ತ ಈಶ್ವರನೊಳಗಿರುವಂತ ಬ್ರಹ್ಮ ಎನ್ನುವ ಬಿಂಬ ವಸ್ತು ಏನದಲ್ಲ, ಅದು ಏನದಪ್ಪ ಅಂತಂದ್ರೆ ಅದು ನಿಮಿತ್ತ ಕಾರಣ, ಈ ಜಗತ್ತಿನ ನಿಮಿತ್ತ ಕಾರಣ. ಈಶ್ವರನೊಳಗಿರುವ ಬ್ರಹ್ಮ ಚೇತನ ಏನದ ಅದು ನಿಮಿತ್ತ ಕಾರಣ. ಮತ್ತ ಈಶ್ವರನೊಳಗಿರುವಂತ ಮಾಯೆ ಅಂತ ಏನದಲ್ಲ ಅದು ಉಪಾದಾನ ಕಾರಣ. ಈ ರೀತಿಯಿಂದ ಒಬ್ಬನೇ ಈಶ್ವರನು ಜಗತ್ತಿಗೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣನಾಗಿರುತ್ತಾನೆ. ಅದರಲ್ಲಿ ಜೇಡರ ಹುಳದ ಮತ್ತು ಸ್ವಪ್ನದ ದೃಷ್ಟಾಂತಗಳು ಮುಖ್ಯವಾಗಿರುತ್ತವೆ. ಕೇವಲ ಚೇತನಕ್ಕೆ ಈಶ್ವರ ಎನ್ನಲಾಗದು, ಅದು ಜಡ ಮಾಯಾ ಶರೀರಧಾರಿ ಆಗಿದೆ. ಅದಕ್ಕ ಈಶ್ವರ ಅನ್ಲಕ್ ಬರಂಗಿಲ್ಲ. ಚೇತನಕ್ಕ, ಶುದ್ಧ ಬ್ರಹ್ಮನಿಗೆ ಚೇತನ ಅನ್ಲಕ್ ಬರಂಗಿಲ್ಲ. ಈಶ್ವರ ಏನದ ಜಡ ಮಾಯಾ ಶರೀರಧಾರಿಯಾಗಿದೆ. ಈಶ್ವರ ತತ್ವ ಜಡ ಮಾಯ ಶರೀರ ಧರಿಸೋದಿಲ್ಲದು ಈಶ್ವರ. ಹೀಗಾಗಿ ಶುದ್ಧ ಚೇತನಕ್ಕೆ ಈಶ್ವರ ಅನ್ಲಿಕ್ಕೆ ಬರಂಗಿಲ್ಲ. ಶುದ್ಧ ಚೇತನಕ್ಕ ಮತ್ತು ಈಶ್ವರನಿಗೆ ಬೇರ್ಪಡಿಸಿ ಹೇಳಕತ್ತಾರ. ಈಶ್ವರನ ಶರೀರ ಅಂದ್ರೆ ಮಾಯೆ, ಜೀವನ ಶರೀರ ಅಂದ್ರೆ ಅವಿದ್ಯೆ. ಅವಿದ್ಯೆ 3.5 ಮೊಳ ಅದ, ಮಾಯೆ ಜಗದಗಲ ಮುಗಿಲಗಲ ಆದ. ಆ ಅವಿದ್ಯೆ ಒಳಗಿರೋಂಥದ್ದು ಜೀವ, ಮಾಯೆ ಒಳಗಿರೋಂಥದ್ದು ಈಶ್ವರ. ಆ ಮಾಯೆಯು ಜಗತ್ತಿಗೆ ಬ್ರಹ್ಮಾಂಡಕ್ಕೆ ಉಪಾದಾನ ಕಾರಣವಾಗಿದೆ. ಈ ಅವಿದ್ಯೆಯು ದೇಹಕ್ಕೆ ಪಿಂಡಾಂಡಕ್ಕೆ ಉಪಾದಾನ ಕಾರಣವಾಗಿದೆ. ಜಗವ ಸುತ್ತಿರ್ಪುದು ನಿನ್ನಯ ಮಾಯೆ, ನಿನ್ನ ಸುತ್ತಿರ್ಪುದು ಎನ್ನ ಮನ ನೋಡ. ಜಗತ್ತಿನ ಪ್ರತಿಯೊಂದು ವಸ್ತುವಿನ ಬಗ್ಗೆ ವಿಚಾರ ಮಾಡಿ ನೋಡಲಾಗಿ ಅವೆಲ್ಲವುಗಳಲ್ಲಿ ಮಾಯೆಯೇ ತುಂಬಿದೆ. ಜಗತ್ತಿನ ಯಾವ ವಸ್ತು ತಗೊಂಡ್ರು ಅದರೊಳಗೆ ಮಾಯೆನೇ ಇದೆ. ಮಾಯೆ ಇಲ್ಲದ ಜಗತ್ತಿಲ್ಲವೇ ಇಲ್ಲ. ಈಶ್ವರನ ಶರೀರವಾದ ಜಡಮಾಯೆಯು ಉಪಾದಾನ ಕಾರಣ. ಆ ಈಶ್ವರನ ಚೇತನ ಭಾಗವು ನಿಮಿತ್ತ ಕಾರಣ. ತಿಳಿದಕತ್ತದ್ರ ಈ ರೀತಿಯಿಂದ ಒಬ್ಬನೇ ಈಶ್ವರನು ಜಗತ್ತಿಗೆ ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಆಗುತ್ತಾನೆ. ಜೇಡರ ಹುಳುವು ಜೇಡರ ಬಲೆಗೆ ತಾನೇ ಉಪಾದಾನ ಕಾರಣ, ತಾನೇ ನಿಮಿತ್ತ ಕಾರಣವಾಗಿದೆ. ಜೇಡರ ಹುಳು ತನ್ನ ಶರೀರದೊಳಗಿನ ರಸವನ್ನ ಬಳಸಿ ಆ ಜೇಡರ ಬಲೆ ಎಂಬ ಕಾರ್ಯ ಮಾಡಬೇಕಾದ್ರೆ ನಿಮಿತ್ತ ಉಪಾದಾನ ಕಾರಣ. ಮತ್ತ ರಸವನ್ನ ತಗೊಂಡು ತಯಾರು ಮಾಡ್ತದಲ್ಲ, ಅದು ತಯಾರು ಮಾಡೋದು ಜೇಡರ ಬಲಿ ಹೆಣಿತದಲ್ಲ, ಅದು ಹೆಣಿಯುವ ಕೆಲಸಕ್ಕೆ ಅದು ನಿಮಿತ್ತ ಕಾರಣ. ಆ ತನ್ನ ರಸವನ್ನ ಆ ಬಲಿಗೆ ಕೊಟ್ಟದ್ದಕ್ಕೆ ಅದು ಉಪಾದಾನ ಕಾರಣ. ಅದಕ್ಕೆ ತನ್ನ ಒಂದು ಆಕಾರ ಕೊಟ್ಟು ಹೆಣಿತದಲ್ಲ ಅದು ನಿಮಿತ್ತ ಕಾರಣ. ಹಿಂಗ ಒಂದೇ ಹುಳ 2 ಕಾರಣ ಆದಂತೆ ಇಲ್ಲಿ ಸ್ವಪ್ನಕ್ಕೆ ಸಾಕ್ಷಿ ಚೇತನವೇ ಉಪಾದಾನ ಕಾರಣ. ಸ್ವಪ್ನಕ್ಕೆ ಸಾಕ್ಷಿ ಚೇತನ ಉಪಾದಾನ ಕಾರಣ ಅಂದ್ರೆ ಸ್ವಪ್ನವನ್ನ ನಿರ್ಮಾಣ ಮಾಡಿದವರು ಯಾರು? ಈಗ ನೀವು ತುಂಬಾ ಹೊಚ್ಕೊಂಡು ಮಕ್ಕೊಂಡ್ಬಿಟ್ಟಿರಿ, ಕರೆಂಟನ್ನು ತೆಗೆದಿರಿ. ಕರೆಂಟ್ ತೆಗೆದ ಮೇಲೆ ಏನಾಗತ್ತದ, ಕನಸು ಬಿದ್ದ್ಬಿಟ್ಟದ. ಕನಸು ಬಿದ್ದು ಕನಸಿನಾಗ ನಾನಾ ರೀತಿ ದೃಶ್ಯಗಳು ಬರ್ಲಕತ್ತಾವ. ಜಾತ್ರೆಗೆ ಹೋಗಿರಿ, 10,000 ಮಂದಿ ಓಡಾಡ್ಲಕತ್ತಾರ, ತೇರದ ಹಗ್ಗ ಜಗ್ಲಕತ್ತಾರ, ಸುತ್ತಮುತ್ತ ಸ್ವೀಟ್ ಅಂಗಡಿಗಳದಾವ, ಸಂಸಾರಕ್ಕೆ ಬೇಕಾದ ಸಾಮಾನುಗಳೆಲ್ಲವೂ ಅಂಗಡಿಗಳು ಹಾಕ್ಯಾರ, ಗುಡಿ ಅದ, ಗರ್ಭಗುಡಿ ಅದ, ದೇವರಾದ, ದರ್ಶನ ಅದ, ಜಾತ್ರೆ ಮಾಡ್ಲಕತ್ತೀರಿ. ಈ ಜಾತ್ರೆ ಅದು ತಯಾರಾಗೋದಕ್ಕ ಯಾರ್ಲಿಂದ ತಯಾರಾಗ್ಯದದು? ಕನಸು ತನ್ನಿಂದೆ ತನ್ನೊಳಗೆ ತಯಾರಾಗ್ಯದ. ಸ್ವಪ್ನವನ್ನ ನಿರ್ಮಾಣ ಮಾಡಿದವರು ಯಾರು? ಜೀವನಲ್ಲಿರುವ
ಅವಿದ್ಯೆ ಏನದಲ್ಲ ಅದೇ ಸ್ವಪ್ನ ವಸ್ತುಗಳ ನಾಮರೂಪಗಳನ್ನು ರಚನೆ ಮಾಡುತ್ತದೆ. ನಮ್ಮೊಳಗಿನ ಅವಿದ್ಯೆನೇ ಆ ನಾಮರೂಪಗಳು ಸ್ವಪ್ನದ ವಸ್ತುಗಳನ್ನು ತಯಾರು ಮಾಡ್ತದ. ಹೀಗಾಗಿ ಸ್ವಪ್ನದ ನಿಮಿತ್ತ ಕಾರಣ ಯಾವುದು ಅಂದ್ರೆ ಅದು ಕೂಡ ಚೇತನವೇ ಆಗಿದೆ. ಆ ಚೇತನದಲ್ಲಿರುವ ಅವಿದ್ಯೆ ಮತ್ತು ಆ ಚೇತನ ಅವು ಏನದವ ಎರಡು, ಒಂದು ನಿಮಿತ್ತ ಕಾರಣ, ಒಂದು ಉಪಾದಾನ ಕಾರಣ. ಮತ್ತದು ಸ್ವಪ್ನ ನೋಡ್ಲಿಕ್ಕತ್ತಿದವ್ರು ಯಾರು? ಜೀವ. ಮತ್ತ ಅದರ ಅದು ನೋಡ್ಬೇಕು, ಏನಾರ ಒಂದು ನೋಡ್ಬೇಕಾದ್ರೆ ಬೆಳಕು ಬೇಕಲ್ಲ. ಎಲ್ಲಿ ಹೊರಗೆ ಲೈಟ್ ಅದು ಹಾಕಿರೇನಲ್ಲಿ ತುಂಬಾ ಹೊಚ್ಕೊಂಡು ಮಕ್ಕೊಂಡಿರಿ, ಹೊರಗಿಂದ ಲೈಟ್, ಚಿಮಣಿ, ಎಣ್ಣೆ, ದೀಪ ಏನಾರ ಆದೇನಲ್ಲಿ ಕನಸು ನೋಡಾಗ ಅಂತ ಜಾತ್ರೆಯನ್ನ ರಾತ್ರಿ ಮಧ್ಯರಾತ್ರಿ ನಿದ್ದೆ ಎತ್ತದ ಕನಸಿನಾಗ ತುಂಬಾ ಹೊಚ್ಕೊಂಡು ಮಕ್ಕೊಂಡಾಗ ಅಂತ ದೊಡ್ಡ ಜಾತ್ರೆ ನೋಡ್ಲಕತ್ತೀರಂದ್ರೆ ಅದು ಬೆಳಕಿದ್ರೆ ಕಾಣ್ತದ, ಬೆಳಕಿಲ್ಲ ಅಂದ್ರೆ ಕಾಣ್ತದ ಜಾತ್ರೆ. ಬೆಳಕು ಬೇಕಾಗಿಲ್ರಿ ಜಾತ್ರೆ ನೋಡ್ಬೇಕಂದ್ರೂ. ಆ ಬೆಳಕು ಯಾರ ಬೆಳಕದು? ತನ್ನ ಬೆಳಕು ತಾನೇ ನೋಡೋಣ, ತಾನೇ ತಯಾರು ಮಾಡ್ತಾನೆ. ಆ ಕನಸು ತಂದೆ, ಜಾತ್ರೆ ತಯಾರಾಗಿದ್ದು ತಂದೆ, ಮತ್ತದು ಕೂತು ನೋಡ್ಲಕ್ಕತ್ತದವನು ತಾನೇ, ಅದಕ್ಕೆ ಉಪಾದಾನ ಕಾರಣನು ತಾನೇ, ನಿಮಿತ್ತ ಕಾರಣನು ತಾನೇ, ಸ್ವಪ್ನದ ವಸ್ತುಗಳು. ಹೀಗಾಗಿ ಸ್ವಪ್ನದ ನಿಮಿತ್ತ ಕಾರಣ ಯಾವುದು ಅಂತಂದ್ರೆ ಅದು ಕೂಡ ಚೇತನವೇ. ಸ್ವಪ್ನದ ಉಪಾದಾನ ಕಾರಣ ಯಾವುದು ಅಂತಂದ್ರೆ ಅದು ಅವಿದ್ಯೆ, ಆ ಚೇತನದ ಶಕ್ತಿ. ಚೇತನದ ಜೊತೆಗಿರುವ ಶಕ್ತಿನೇ ಅವಿದ್ಯೆ. ಚೇತನ ಇಲ್ಲದಿದ್ದರೆ ಸ್ವಪ್ನ ಬೀಳಲು ಸಾಧ್ಯವಿಲ್ಲ. ಆದ್ದರಿಂದ ಸ್ವಪ್ನಕ್ಕೆ ಚೇತನವೇ ನಿಮಿತ್ತ ಕಾರಣ. ಮತ್ತೆ ಅದರ ಜೊತೆಗೆ ಅವಿದ್ಯೆ ಇರಲಿಲ್ಲ ಅಂದ್ರೂ ಸ್ವಪ್ನ ಆಗಂಗಿಲ್ಲ. ಅವಿದ್ಯೆನೂ ಬೇಕು. ಅದಕ್ಕೆ ಜಡವಾದ ಅವಿದ್ಯೆ ಸ್ವಪ್ನಕ್ಕೆ ಉಪಾದಾನ ಕಾರಣ, ಮತ್ತು ಚೇತನವು ಸ್ವಪ್ನಕ್ಕೆ ನಿಮಿತ್ತ ಕಾರಣ. ಯಾವ ಸಮಯದಲ್ಲಿ ಜೀವನಿಗೆ ಕರ್ಮವು ಫಲ ಕೊಡುವುದಕ್ಕೆ ಸಮ್ಮುಖವಾಗುವುದಿಲ್ಲವೋ ಆವಾಗ ಪ್ರಳಯವಾಗುತ್ತದೆ. ಏನಾಯ್ತು ಮುಂದೊಂದು ವಿಷಯ, ಈ ಪ್ರಳಯಕ್ಕೆ ಸಂಬಂಧಪಟ್ಟಂಥದ್ದು. ಈ ಕರ್ಮ ಫಲ ಕೊಡೋದು ಮುಗಿದ ಮೇಲೆ ಈ ಬೆಳಿಗ್ಗೆಯಿಂದ ಸಂಜೆ ತನಕ 3 ರೀತಿಯಾದಂತ ಜೀವರುಗಳು ಬರ್ತಾರೆ. ಎತ್ತರಿದ್ದಾಗ ರೊಕ್ಕ ರೂಪಾಯಿ ಹೊಲ ಮನಿ ಅಂತೇನೆ ಹೋರಾಟ ಮಾಡ್ತಿರಲ್ಲ, ಅದು ಏನದು ವಿಶ್ವಜೀವ. ಆ ವಿಶ್ವಜೀವ ಇವತ್ತಿನ ದಿವಸ ನಿಮಗೆ ಎಷ್ಟು ಭೋಗ ಕೊಡಬೇಕು ಅಷ್ಟು ಭೋಗ ಕೊಡೋ ತನಕ ನಿಮಗೆ ಮಕ್ಕಳಕ್ ಬಿಡಂಗಿಲ್ಲ. ಅವಂದು ವಿಶ್ವಜೀವ ಭೋಗ ಕೊಡೋದಾದ್ಮೇಲೆ ಅವ ಹಿಂದಕ್ಕೆ ಸರ್ಕೋತಾನ, ತನ್ನ ಕೆಲಸ ಮುಗೀತಂದ್ರ. ಅದು ಎಂಥದ್ದು ತಾತ್ಕಾಲಿಕ ಪ್ರಳಯ, ಇವತ್ತಿನ ದಿವಸದ ಮುಗೀತ ಒಂದು. ಮುಂದೇನಾಗ್ತದ, ವಿಶ್ವಜೀವ ಹಿಂದಕ್ಕೆ ಕರ್ಕೊಂಡ್ಮೇಲೆ ಮುಂದೆ ಯಾರು ಬರ್ತಾರ? ತೈಜಸ್ ಜೀವ ಬರ್ತಾನ. ತೈಜಸ್ ಜೀವ ಏನ್ ಮಾಡ್ತಾನ? ತನ್ನ ಭೋಗ ಕೊಡ್ತಾನ. ಕನಸು ಬೀಳಿಸ್ತಾನ. ಕನಸಿನ ಮೂಲಕ ಭೋಗಗಳನ್ನ ಕೊಡ್ತಾನ ತೈಜಸ್ ಜೀವ. ಕನಸು ತೋರ್ಸತಾನ ಇರ್ತಾನ. ನೀವೇನ್ ಮಾಡಿದ್ರು ಕನಸು ಬಿಡಂಗಿಲ್ಲ. ಯಾವಾಗ ಕನಸು ತೋರ್ಸೋದು ಮುಗೀತು, ತೈಜಸ್ ಜೀವ ಹಿಂದಕ್ಕೆ ಸರಿತಾನ. ಮುಂದೇನಾಗ್ತದ, ಪ್ರಾಜ್ಞ ಜೀವ ಬರ್ತಾನ. ವಾಲ್ ಬಂದ್ ಮಾಡೋ ಕೆಲಸ ಒಂದು. ರಾತ್ರಿ ಮಕ್ಕಳಿಗೆಲ್ಲ ಲೈಟ್ ಬಟಾನ್ ಗಿಟಾನ್ ಎಲ್ಲ ತೆಗೆದು ಒಂದು 0 ಹಾಕಿ ಮಕ್ಕತಾರಲ್ಲ, ಹಂಗ ಒಂದ್ ಕೆಲಸ ಪ್ರಾಜ್ಞ ಜೀವ. ಅವ ಏನ್ ಮಾಡ್ತಾನ, ಸ್ಥೂಲ ಶರೀರದ ಚಟುವಟಿಕೆಗಳು, ಸೂಕ್ಷ್ಮ ಶರೀರದ ಚಟುವಟಿಕೆಗಳು, ಸ್ವಪ್ನದ್ದು ಏನದ ಸೂಕ್ಷ್ಮ ಶರೀರದ ಚಟುವಟಿಕೆ, ಮತ್ತೆ ಜಾಗೃತದ್ದೇನದ ಸ್ಥೂಲ ಶರೀರದ ಚಟುವಟಿಕೆ, ಎರಡೂ ವಾಲ್ ಬಂದ್ ಮಾಡ್ತಾನ. ಬಂದ್ ಮಾಡಿ ಒಂದ್ 0 ಹಾಕೊಂಡು ಹೆಂಗಿರ್ತಾನ ಹಂಗವ ಪ್ರಾಜ್ಞ ಜೀವ. ಅವಿದ್ಯೆ ಮಾತ್ರ ಇರ್ತದಲ್ಲಿ. ಅವಿದ್ಯೆ ಮತ್ತ ಆತ್ಮ ಎರಡೇ.
ಅದು ಬಿಟ್ಟರೆ ಮತ್ತೊಂದು ಏನಿಲ್ಲ, ಚೇತನ ಮತ್ತು ಅವಿದ್ಯೆ ಎರಡೇ ಇರ್ತಾವಲ್ಲ. ಸ್ಥೂಲ ಶರೀರ ಇಲ್ಲ, ಸೂಕ್ಷ್ಮ ಶರೀರ ಇಲ್ಲ. ಆ ಅವಿದ್ಯೆನೇ ಒಂದು ಕಾರಣ ಶರೀರ, ಅಜ್ಞಾನ ಏನಂತಿರಲ್ಲ, ಮಾಯೆ ಅದೇ ಇರ್ತದ. ಹಿಂಗಾಗಿ ಆ ಅವಿದ್ಯೆ ಕಾರಣ ಅಲ್ಲಿ ಸ್ಥೂಲ ಶರೀರದ ಚಟುವಟಿಕೆನೂ ಇಲ್ಲ, ಸೂಕ್ಷ್ಮ ಶರೀರದ ಚಟುವಟಿಕೆನೂ ಇಲ್ಲ ಅಂತಂದ್ಮೇಲೆ ಅವಿದ್ಯೆ ಕಾರಣ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ನಿದ್ದೆ ಮಾಡ್ತೀರಿ, ಆದ್ರ ನೀವೆಲ್ಲಿದ್ದೀರಿ ಅನ್ನೋದೇ ನಿಮಗೆ ಅರಿವಿರಲ್ಲ. ಬಗ್ಲಾಗೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರ, ರೊಕ್ಕ ರೂಪಾಯಿ ಬಂಗಾರ ಆಸ್ತಿ ಎಲ್ಲ ಇರ್ತದ. ಇದ್ರೂ ಸಹಿತ ನಿದ್ದೆ ಎತ್ತಿದಾಗ ಅವು ಯಾವರೇ ನಿಮ್ ಲೆಕ್ಕದಾಗ ಇರ್ತಾವೇನು? ನನ್ನ ಸುತ್ತಮುತ್ತ ಒಂದ್ ಮಣ ಬಂಗಾರ ಅದ ಅಂತಂದ್ರೆ ಅದು ನಿದ್ದೆ ಎತ್ತಿದ್ಮೇಲೆ ಒಂದ್ ಮಣ ಬಂಗಾರ ಏನಾರ ನಿಮ್ಮಲ್ಲಿ ಅನುಭವಕ್ಕೆ ಬರ್ತದೆ ನಾನು ನಿದ್ದೆ ಎತ್ತಿದಾಗ? ಅವಿದ್ಯೆ ಇರುವ ಕಾರಣ ಏನ್ ಮಾಡ್ತೀರಿ? ಏನ್ ಮಸ್ತ್ ನಿದ್ದೆ ಐತಪ್ಪ, ರಾತ್ರಿ ಮಸ್ತ್ ಹಗುರಾಯ್ತು ನೋಡು, ಶರೀರ ಬುದ್ಧಿ ಮನಸ್ಸು ಎಷ್ಟು ಹಗುರಾಗ್ಯದ, ಎಲ್ಲಿ ಮಕ್ಕೊಂಡೀನಿ ಹೆಂಗ್ ಮಕ್ಕೊಂಡೀನಿ ಅಂತೇಳಿ ಅರಿವೇ ಇಲ್ಲ. ನಿಮ್ಮ ಅನುಭವ ಹೇಳ್ತೀರಿ. ನಿದ್ದೆ ಮಸ್ತ್ ಆಯ್ತಂದ್ರ ಅದು ಏನು ಹಂಗ್ ನಿದ್ದೆ ಮಸ್ತ್ ಆಗದ ಎದರಿಂದ ಅಂದ್ರೆ ಅವಿದ್ಯೆಲಿಂತ. ಈ ಅವಿದ್ಯೆ ಏನ್ ಮಾಡ್ತದಂದ್ರೆ ಪ್ರತಿನಿತ್ಯ ಒಂದು ಟೆಂಪರರಿ ಡೆತ್, ಟೆಂಪರರಿ ಸಾವು ತೋರಿಸ್ತದೆ. ಇದು ಏನಪ್ಪ ಅಂತಂದ್ರೆ ಇಡೀ ಆಯುಷ್ಯಕ್ಕ ಎಷ್ಟು ಭೋಗ ಕೊಡಬೇಕು, ಕೊಟ್ಟ ಮೇಲೆ ಆ ಕರ್ಮದ ಭೋಗ ಕೊಡೋದು ಮುಗಿತು ಅಂತಂದ್ರೆ ಇಲ್ಲಿ ನಿಮ್ಮ ಪಾಲಿನ ಯಾವ ಭೋಗ ವಸ್ತುಗಳು ಇರಲ್ಲ. ಒಂದು ಉಸಿರು ಸಹಿತ ನಿಮ್ದು ಇರಂಗಿಲ್ಲ, ಒಂದು ಹನಿ ಒಂದು ಪುಟಕ ನೀರು ಸಹಿತ ಈ ಜಗತ್ತಿನಾಗ ನಿಮ್ದು ಇರಂಗಿಲ್ಲ. ಆಶ್ರಯ ಒಂದು ತಿನ್ನಿ ಅಂತಂದ್ರೆ ಇಲ್ಲಿ ಇಟ್ಕೊಳಕ್ ಯಾರು, ನೀವು ಏಟ್ ಬಂಧು ಬಳಗ ಕಾಳಜಿ ಮಾಡಿದ್ರೆ ಅವ್ರು ಯಾರು ನಿಮ್ಮನ್ನ ಇಟ್ಕೊಳಕ್ ಸಾಧ್ಯ ಇಲ್ಲ. ಇಲ್ಲಿದು ಭೋಗ ಮುಗಿತು ಅಂತಂದ್ರೆ ಏನಾಗ್ತದ, ನಿಮ್ಮ ಆಯುಷ್ಯ ತೀರ್ದಾಗ ಏನಾಯ್ತು, ಪ್ರಳಯ ಆಗ್ತದೆ. ಪ್ರಳಯ ಆಗದಂದ್ರ ಪಿಂಡಾಂಡಕ್ಕ ಪ್ರಳಯ ಆಯ್ತು ಅಂತಂದ್ರೆ ಸತ್ರು ಅಂತ. ಸತ್ತಂದ್ರೆ ಏನು? ಸತ್ ಹೋದ್ರಂದ್ರೆ ಏನು? ಸತ್ತಂದ್ರೆ ಏನು? ಸದ್ರೂಪ, ಮತ್ತೇನದು? ಸತ್ತೋಗ್ಯಾರ. ಸದ್ರೂಪ, ಸತ್ತಾದ್ರ ವ್ಯವಹಾರ ಮಾಡೋದಕ್ಕ ಒಂದೇನೋ ನಾಮರೂಪಗಳು ತಗೊಂಡು ಬಂದ್ರು. ಸತ್ತೋಗ್ಯಾರ ಅಂದ್ರೆ ಸದ್ರೂಪ, ಚಿದ್ರೂಪ, ಆನಂದ ರೂಪ ಏನದಲ್ಲ, ಅಲ್ಲಿ ಚಿದ್ರೂಪ ಇಲ್ಲ, ಆನಂದ ರೂಪ ಇಲ್ಲ, ಏನೇನು ಇಲ್ಲ, ಸದ್ರೂಪ ಅಂತೂ ಆಗ್ಬಿಟ್ರು. ಚಿದ್ರೂಪ ಆನಂದ ನಿತ್ಯ ಪರಿಪೂರ್ಣ ಅವೆಲ್ಲ ಬಿಡ್ರಿ, ಸದ್ರೂಪ ಆಗಿಬಿಡ್ತಾರ. ಸದ್ರೂಪ ಆದ್ಮೇಲೆ ಏನಾಗ್ತದ, ಯಾವುದೋ ಒಂದು ರೂಪದಾಗ ಜೀವಂತ ಮನುಷ್ಯನ ರೂಪ ಎದ್ದದ್ದು ಹೋಗಿ ಹೆಣದ ರೂಪ ಆಯ್ತು, ಸದ್ರೂಪ. ಯಾವುದೋ ಒಂದು ರೂಪದಲ್ಲಿ ಇದ್ದೇ ಇರ್ತದ. ಅದು ಇದೇ 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 ಅಂತೀವಲ್ಲ, ಅದೇ. ಈಗ ಜೀವಂತಿದ್ದಾಗ ಏನಂತೀರಿ? ಗುರುಗಳು ಹಂಗ ಹಿಂಗ ಅಪ್ಪಾಜಿ ಏನೇನೋ ಅಂತಿರ್ತೀರಿ. ಎಲ್ಲಿ ತನಕ? ಸತ್ ಹೋಗೋ ತನಕ. ಸತ್ ಆದ್ಮೇಲೆ ಏನಂತೀರಿ? ಗುರುಗಳು ಬಂದಾರೇನು, ಅಪ್ಪಾಜಿ ಬಂದಾರೇನು ಅಂತ ಕೇಳಲ್ಲ. ಬಾಡಿ ಬಂದದೇನು, ಎಲ್ಲಿಟ್ಟಾರ, ಎಲ್ಲಿ ತರ್ತಾರ, ಯಾವಾಗ ಮುಚ್ತಾರ. ಬಳಸ್ತಾಯ್ತಂದ್ರೆ ನಮ್ಮ ಎಲ್ಲ ಕೆಲಸಗಳು ನಿಂದಿರ್ತಾವ. ಆದಷ್ಟು ಬೇಗ ಮುಗಿಸಿ ನಮ್ಮ ನಾವು ಕೆಲಸ ಚಾಲು ಮಾಡ್ಕೋಬೇಕು. ಅಲ್ಲಿ ಏನಾಯ್ತು, ಸತ್ತ ಮೇಲೆ ಯಾವ ರೂಪದಾಗಿತ್ತದು? ಹೆಣದ ರೂಪದಾಗಿತ್ತು. ಇದೇ, ಇದ್ದಾನೆ, ಇದ್ದಾಳೆ, ಇದೇ, ಇದ್ದಾರೆ ಅಂತೇನದಲ್ಲ, ಅದೆಲ್ಲನೂ ಸದ್ರೂಪನೇ, ಸದ್ರೂಪ ಬ್ರಹ್ಮ. ಅದಿರೇನು ಅಂತ ಕೇಳಿದ್ರ ಅದೀನಿ ಅಂತಿರಲ್ಲ, ಅದು ಸದ್ರೂಪ. ನೀವು ಏನದಿರಿ ಅಂತ ಕೇಳಿದ್ರೆ ಕತಿ ನಾಮರೂಪ ಹೇಳ್ತಿರಲ್ಲ, ಅದು ಎಂಥದದು? ಅಸದ್ರೂಪ. ನಾ ಶುದ್ಧ ಬ್ರಹ್ಮ ಅದೀನಿ ಅಂದ್ರೆ ಅದು ಚಿದ್ರೂಪ. ನಿಮ್ಮ ನಾಮರೂಪ ಹೇಳಿದ್ರಿ ಅಂತಂದ್ರೆ ಅಚಿದ್ರೂಪ. ಹೌದಿಲ್ಲ? ಚಿತ್ತು ಅಚಿತ್ತು ಹೆಂಗ? ನೀವು ಅದಿರಿಯಪ್ಪ ಅಂದ್ರೆ ಅದೀವ್ರಿ. ಏನದಿರಿ?
ನಿಮ್ಮ ನಾಮ ರೂಪ ಹೇಳಿದ್ರಿ ಅಂತಂದ್ರ ಅಚಿದ್ ರೂಪ, ಅವು ಇಲ್ಲದ ನಾಮ ಇಲ್ಲದ ರೂಪ. ಅಥವಾ ನಿಮ್ಮ ವಿದ್ಯೆ ಹುದ್ದೆ ನಿಮ್ಮ ಜಾತಿ ಇದರಿಂದ ಗುರುತಿಸ್ಕೊಂಡ್ರಿ ಅಂತಂದ್ರ ಅದೆಲ್ಲ ಅಚಿದ್ ರೂಪ. ನೀವು ಶುದ್ಧ ಬ್ರಹ್ಮ ಸ್ವರೂಪ ಅಂದ್ರೆ ಅದು ಚಿದ್ ರೂಪ. ಮತ್ ನಿಮಗೆ ಮಾತಾಡ್ಸ್ಲಕತ್ರ ಒಂದಿಟ್ಟು ಸುಖಾರೆ ಅನುಭವಿಸ್ತೀರಿ, ಒಂದಿಟ್ಟು ದುಃಖರೆ ಅನುಭವಿಸ್ತೀರಿ, ಅದು ದುಃಖ ರೂಪ. ಆರಾಮದೀವಿ ಬರ್ರಿ ಅಂತೇಳಿ ಆನಂದ ವ್ಯಕ್ತಪಡಿಸಿ ಏನಾದ್ರೆ ಆನಂದ ರೂಪ. ಹೀಗೆಲ್ಲ ನಮ್ಮನ್ನು ಹಿಡ್ಕೊಂಡೆ ಅವೆಲ್ಲ ಚಿಂತನೆ ಮಾಡಬೇಕು. ಇಲ್ಲೇನಾಯ್ತು, ಸತ್ತ ಹೋಗ್ಯಾರ, ಸತ್ತಾದವ್ರು ಏನಾಗ್ತಾರಪ್ಪ ಅಂತಂದ್ರೆ ಹೆಣದ ರೂಪಕ್ಕೆ ಬರ್ತಾರೆ. ಮುಂದೆ ಹೆಣದ ರೂಪ ಹೋಗಿ ಏನಾಗ್ತದ, ಮಣ್ಣು ಮಾಡಿದ್ರ ಮಣ್ಣಿನ ರೂಪ, ಸುಟ್ರ ಬೂದಿ ರೂಪ, ಅದು ಹೋಗಿ ನೀರಾಗ ಹಾಕಿದ್ರ ನದಿ ರೂಪ, ಸಮುದ್ರ ರೂಪ, ಏನೋ ಒಂದು ರೂಪ. ಒಟ್ಟ ಅದ 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 ಇದ್ದಾರೆ 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 ಇದೆ ಇದೆ. ಕಡೆಗೆ ಎಲ್ಲ ಆದ್ಮೇಲೆ ಯಾವ ರೀತಿ ಇರ್ತೀರಿ, ಪಂಚಭೂತಗಳ ರೂಪದಲ್ಲಿ ಇರ್ತೀರಿ. ಪಂಚಭೂತಗಳಲ್ಲಿ ಲೀನವಾಗ್ಯಾರ ಅಂದ್ರೆ ಪಂಚಭೂತಗಳ ರೂಪದಲ್ಲಿ ಇರ್ತೀರಿ. ಮತ್ತೇನಾಯ್ತು, ಪಂಚಭೂತಗಳ ರೂಪದಲ್ಲಿ ಇದ್ದು ಅದಕ್ಕೇನಂತಾರೆ ತಿರೋಧಾನ ಸ್ಥಿತಿ ಒಳಗೆ ಇದ್ದು ಮತ್ತೇನಾಗ್ತದ, ಅವರದ್ದು ತಿರೋಧಾನ ಸ್ಥಿತಿಯಲ್ಲಿ ಎಷ್ಟೊತ್ತಿರ್ಬೇಕು ಇದ್ದ ಮೇಲೆ ಮತ್ತೆ ಪಂಚಭೂತಗಳು ಎಲ್ಲರೂ ಒಂದ್ ಕಡೆ ಸೇರ್ತಾವ. ಸೇರಿ ಮತ್ತೆ ತಂದೆ ತಾಯಿಯ ಶರೀರದೊಳಗೆ ಆಹಾರ ಧಾನ್ಯಗಳ ಮೂಲಕ ಮತ್ತೆ ಪ್ರಕಟ ಆಗ್ತದೆ, ಮತ್ತೊಂದು ಶರೀರ ಬರ್ತದೆ. ಅದಕ್ಕೇನಂತಾರ ಭೂತಗಳು ಸೇರಿ ಅದ್ಭುತವಾಗಿತ್ತು ಅಂತ. ಇಲ್ಲಿ ನಮ್ಮ ಶರೀರ ಏನದ, ಇದೇ ಶರೀರನೇ ಅದ್ಭುತ. ಈ ಅದ್ಭುತವಾದ ಶರೀರ ತಯಾರಾಗಬೇಕಾದ್ರ ಏನ್ ಸೇರಿ ಆಗ್ಯದಿದು, ಭೂತಗಳು ಸೇರ್ಯಾವ. ಪಂಚಭೂತಗಳು ಸೇರಿ ಒಂದು ಅದ್ಭುತ ಅನ್ನೋದು ತಯಾರಾಗ್ಯಾವ. ಭೂತಗಳು ಸೇರಿ ಅದ್ಭುತವಾಗಿತ್ತು ಅಂತ. ಹಿಂಗ ಇದೆಲ್ಲ ತಿಳ್ಕೊಳ್ಳೋದದ. ಅದಕ್ಕೆ ಇದು ನಿಮಿತ್ತ ಕಾರಣ, ಉಪಾದಾನ ಕಾರಣ. ಈ ಜಗತ್ತಿಗೆ ಆ ಈಶ್ವರನೇ ಎರಡು, ಅವನೇ ಅದನ ಅನ್ನೋದಕ್ಕೆ ಇವತ್ತ ಪೀಠಿಕೆ. ನಾಳೆ ಇದರ ವಿಶ್ಲೇಷಣೆ ಇರ್ತದೆ. ಆದಷ್ಟು ಬೇಗ ಬೆಳಗಿನ ನಿಮ್ಮ ಪಾಠಗಳಲ್ಲಿ ಅಟೆಂಡ್ ಆಗಿ, ಮಿಸ್ ಆದ್ರೆ ನಮ್ಮ ಜವಾಬ್ದಾರಿ ಇಲ್ಲ. ನೀವೇನ್ ಮಾಡ್ತೀರಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಪಾಠಗಳನ್ನ ಮಾಡ್ಲಿಕತ್ತೀರಿ. ನಿಮ್ಮ ಎಲ್ಲಾ ಕೆಲಸಗಳಕ್ಕೆ ಏನ್ ಮಾಡ್ಬೇಕು, ಸೆಟ್ ಈ ಒಂದು ತಪಸ್ಸಿದು, ಈ ತಪಸ್ಸಿನೊಳಗೆ ನಿಮಗೆ ಅನಾನುಕೂಲ ಆಗಿದ್ದು, ನಿಮಗೆ ಕಷ್ಟ ಆಗಿದ್ದು, ಅದು ಜ್ಞಾನಕ್ಕಾಗಿ ಮಾಡಿದ ತಪಸ್ಸು, ಪರಮಾತ್ಮನಿಗಾಗಿ ಮಾಡಿದ ತಪಸ್ಸು. ಆ ತಪಸ್ಸಿನ ಫಲ ಏನಿರ್ತದ, ಸಾರ್ಥಕವೇ ಇರ್ತದ. ಬಹಳ ಕಷ್ಟ ಆಗ್ಯದ್ರಿ ನಿಮ್ ಪಾಠ ಕೇಳೋದಕ್ಕ, ನಮ್ದು ಜೀವನ ಬಹಳ ಕಠಿಣ ಆಗ್ಯದ್ರಿ ಅಂತಂದ್ರ ಅದರದು ಕಠಿಣ ಆದದ್ರದ ಫಲ ಸಾರ್ಥಕನೇ ಇರ್ತದ, ನಿರರ್ಥಕ ಇರಂಗಿಲ್ಲ. ಹಿಂಗಾಗಿ ಕೂಳ ನೀರ ಬಿಟ್ಟು ಎಲ್ಲೇ ಅಡವ್ಯಾಗ ಹೋಗಿ ತಪಸ್ಸು ಮಾಡಿ ಸತ್ಯದ ದರ್ಶನ ಮಾಡ್ಕೊಳಕತ್ತಾರ. ನಸಿಕ್ನಾಗ 4 ಗಂಟೆಗೂ ಎದ್ದು ಪಾಠಗಳು ನಡೆಸ್ಲಕತ್ತಾರ. ಅಂತದ್ರಾಗ ನಾವು 5 ಗಂಟೆಗೆ ಪಾಠ ಇಟ್ಟಿವಿ, ಇಲ್ಲಿ ನಿಮಗೆ ಅನಾನುಕೂಲ ಆಗ್ತದ, ತ್ರಾಸ ಆಗ್ತದ ಅಂತಂದ್ರ ನಿಮಗೇನ್ ಮಾಡ್ಬೇಕನ್ನಿಸ್ತದ ಅದು ಮಾಡ್ಕೋ ತೋರಿ. ಇಲ್ಲಿ ಯಾಕೆ ಕೂತು ನೀವು ತ್ರಾಸ ಪಡ್ತೀರಿ ಅಂತ ನಾವು. ಇದು ತ್ರಾಸ ಪಡೋದ್ರಾಗ ನಿಮಗೆ ತಪಸ್ಸು, ಈ ತಪಸ್ಸಿಗೆ ನಿಮಗೆ ಏನು ಲಾಭ ಆಗಬೇಕು, ಈ ಸತ್ಯದ ಸಾಧನೆ ಮಾಡುವಲ್ಲಿ ಆ ಎಲ್ಲ ನಿಮ್ಮ ಜೀವನದೊಳಗಿರುವ ಆಹಾರ ನಿದ್ರೆ ಅವು ಏನೇನೆಲ್ಲ ಬಿಟ್ಟು ಇದು ಮಾಡ್ಲಿಕ್ಕತ್ತಿರಲ್ಲ, ಅದರದ್ದು ಎಲ್ಲ ಲಾಭ ಇದ್ರಾಗಿರ್ತದೆ. ಅದ್ರ ಬಿಟ್ಟಿದ್ರ ಲಾಭ ಎಲ್ಲ ಇದ್ರಾಗ ಇದ್ದೇ ಇರ್ತದೆ. ಅದೇನು ಎಲ್ಲಿ ಹೋಗಂಗಿಲ್ಲ, ಎಲ್ಲಿ ಹೋಗಲ್ಲ. ಹಿಂಗಾಗಿ ಏನ್ ತಲೆ ಕೆಡ್ಸೊಳಕ್ ಹೋಗ್ಬೇಡ್ರಿ, ಸುಮ್ಮ ಕೂತು ಸಾಧನೆ ಮಾಡ್ಕೋತೀರಿ. ನಿಮ್ ಕಡೆಯಿಂದ ಮಾಡ್ಲಕ್ಕಾದ್ರ ಮಾಡ್ರಿ, ಆಗ್ಲಿಲ್ಲ ಅನ್ನೋದ್ರ ನಾವು ಅದೇ ಮಾಡ್ಕೋತ ಹೋಗ್ತೀವಿ ಅಂದ್ರೆ ಅದೇ ಮಾಡ್ಕೋತ. ನಿಮ್ಗೆ ಯಾರು ಬೇಡ ಅಂತ ಇಲ್ಲಿ ಯಾರು ಕಟ್ಟಿ ಹಾಕಿಲ್ಲ. ಒಟ್ಟ ರೆಗ್ಯುಲರ್ ಆಗಿ ಪಾಠ ಅಟೆಂಡ್ ಆಗಿ ಒಂದ್ ಶಬ್ದ ಒಂದ್ ಅಕ್ಷರನು ತಪ್ಪಿಸ್ಲಾರ್ದಂಗ ಚಂದ ತಿಳ್ಕೋರಿ, ಚಂದ ಕಲ್ಕೋರಿ. ಈ ರೀತಿ ಕಾಳಜಿ ಮಾಡಿ ಕುಂತು ನಿಮಗೆಲ್ಲಾನು ತಿಳಿಸಿ ಹೇಳಂತ ಕಲಿಸುವಂತ
ಇದಕ್ಕಿಂತ ಚಲೋ ಅವಕಾಶ ಎಲ್ಲರ ಇತ್ತಂದ್ರೆ ನಾನು ಬರ್ತೀನಿ, ಎಲ್ಲರೂ ಕೂಡ ಎಲ್ಲಿಗೆ ಹೋಗೋಣ. ಇಷ್ಟು ಚಲೋ ನಡೆದತ್ನಾಗ ಇದ್ರಾಗ ಅನಾನುಕೂಲ ಫೀಲ್ ಆಗ್ಲಕತ್ತಿತ್ತು ಅಂತಂದ್ರೆ ಅದು ತಪಸ್ಸು ಅಂತ ತಿಳ್ಕೊಂಡು ತಪಸ್ಸಿನೊಳಗ ಅಡವ್ಯಾಗ ಹೋಗಿ ಗಡ್ಡೆ ಗೆಣಸು ತಿಂದು ಆ ಕೋಡುಗಲ್ಲಿನ ಮೇಲೆ ಕಾಡು ಮೇಡುಗಳಲ್ಲಿ ಅಳಿದು ಹೋಗಿ ಕೂತು ತಪಸ್ ಮಾಡ್ತಿದ್ರ ತನಂತ ಕಾಲ. ಅಂಥದಂತೂ ಕಷ್ಟ ನಿಮಗಿಲ್ಲ. ಕುಂತಲ್ಲೇ ಹಾಸಿಯಾಗಿ ಬ್ರಹ್ಮಜ್ಞಾನ ಕೇಳ್ತೀರಿ. ಮತ್ತೆ ಚನ್ನಬಸವಣ್ಣವರ ವಚನದ ಪ್ರಕಾರ ಇವತ್ತು ಪ್ರವೇಶ ತಗೊಂಡ ಮೇಲೆ 3 ವರ್ಷ 6 ವರ್ಷ 9 ವರ್ಷ 12 ವರ್ಷ ನೋಡಿ ಅವ್ರ ಯೋಗ್ಯತೆಗೆ ತಕ್ಕಂತೆ ಬ್ರಹ್ಮಜ್ಞಾನ ಹೇಳ್ಬೇಕಂತ ಆದೇಶ ಇದ್ದಾಗ್ಯೂ ಕೂಡ ನಾವು ಬರುತ್ತಲೇನೆ ಕರ್ಕೊಂಡು ನಿಮಗೆ ದೊಡ್ಡ ಮರ್ಯಾದೆ ಕೊಟ್ಟು ನಿಮಗೆ ನಾವು ಬ್ರಹ್ಮಜ್ಞಾನ ಹೇಳ್ತೀವಲ್ಲ, ಇದು ನಿಮಗೆ ಬೆಲೆ ಅನ್ಸಂಗಿಲ್ಲ. 10-12 ವರ್ಷ ಸೇವೆ ಮಾಡಿ ನಾ ಮೋಕ್ಷ ಪಡ್ಕೋಬೇಕು, ಗುರು ಯಾವಾಗ ನಮಗೆ ಜ್ಞಾನ ಕೊಡ್ತಾನ ಅಂತೇಳಿ ಒಳಗ ಸಂಕಟ ಪಟ್ಟು ಕೊಡ್ತಾನೋ ಇಲ್ಲೋ, ದೀಕ್ಷೆ ಕೊಡ್ತಾನೋ ಇಲ್ಲೋ ಅನ್ನೋಂಥ ಸಂಕಟ ಪಟ್ಟವನಿಗೆ ಅದ್ರದ್ದು ಬೆಲೆ ಗೊತ್ತಾಗ. ಇಲ್ಲಿ ಒಂದೇ ಸಲಕ್ಕೆ ಕರ್ಕೊಂಡು ನಿಮಗೆಲ್ಲ ವ್ಯವಸ್ಥೆ ಮಾಡ್ಲಕತ್ತೀವಲ್ಲ, ಇದು ನಿಮಗ ಅದೇನೋ ಹೊಟ್ಟಿ ತುಂಬಿದವನಿಗೆ ಹುಗ್ಗಿ ನೀಡಿದಾಗ ಹುಳಿ ಅನಿಸ್ತಿರ್ತದ. ಹಂಗದ ನಿಮ್ಮದು ಇಲ್ಲಿ ನಿಮ್ಮ ಅನಾನುಕೂಲತೆಗಳು. ನೀವು ಹೇಳುವ ಅನಾನುಕೂಲತೆಗಳು, ನೆಪಗಳು, ಸೋಮಾರಿತನಗಳು ಅವು ಯಾವು ಕೆಲ್ಸಕ್ಕೆ ಬರಲಾರ್ದು. ಅವು ನಿಮಗೆ ಹಿನ್ನಡೆ ಮಾಡ್ತಾವ. ಚುರುಕಾಗಿ ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ, ಮೋಕ್ಷಕ್ಕೆ ಸಂಬಂಧಪಟ್ಟಂತೆ ಏನ್ ಸಾಧನೆ ಮಾಡ್ಬೇಕಂತ ಕಾಲಕ್ಕೆ ಸೂಚನೆಗಳು ಬರ್ತಾವ. ಅವುಗಳನ್ನು ಅಟೆಂಡ್ ಮಾಡ್ಕೋತ ಆದ್ರಿ ಅಂತಂದ್ರೆ ನಿಮಗೆ ಇನ್ನ ಒಂದು 50 ಜನ್ಮದ ನಂತರ ನಿಮಗ ಮೋಕ್ಷ ಆಗದಿತ್ತಂದ್ರ ಒಂದು 8-10 ಜನ್ಮಕ್ಕೆ ಸಮೀಪ ನಾವು ತಗೊಂಡು ಬರ್ಬೋದು. ನಾವು ಯಾವ ರೀತಿ ಆಕ್ಟಿವ್ ಆಗಿ ಇದ್ರೊಳಗೆ ಇದು ಮಾಡ್ತೀವಿ, ಆ ಜನ್ಮಗಳ ಸಂಖ್ಯೆ ಕಡಿಮೆ ಆಗ್ತದೆ ಅಷ್ಟೇ. 50 ಜನ್ಮದ ನಂತರ ನಮಗೆ ಮೋಕ್ಷ ಆಗೋದು, ಇನ್ನ ನಾವು ಮಾಡೋ ಕರ್ಮ 50 ಜನ್ಮ ಭೋಗಿಸಿದ್ರು ಮುಗಿಯಲ್ಲ ಅನ್ನೋಂಥದ್ದು 5 ಜನ್ಮಕ್ಕಾದರೂ ಬರ್ತೀವಿ. 5 ಜನ್ಮ ಇಲ್ಲ, ಒಂದೇ ಜನ್ಮ ಇಲ್ಲ, ಇದೇ ಕ್ಷಣ ನಾವು ಮೋಕ್ಷ ಪಡ್ಕೊಳ್ಳಕ ಸಾಧ್ಯ ಅದ. ಈ ಬ್ರಹ್ಮಜ್ಞಾನದೊಳಗ ಇಲ್ಲಿ ಕೊಡುವ ಮಾರ್ಗದರ್ಶನವನ್ನ ನಾವು ಪರಿಪಾಲಿಸೋದ್ರಿಂದ ಈ ಕ್ಷಣನೇ ಮೋಕ್ಷ ಹೊಂದುವಷ್ಟು ಸರಳವಾಗಿ ಪ್ರತಿಪಾದನೆ ಅದ. ಇದು 50 ಜನ್ಮ 100 ಜನ್ಮ ಬಹಳ ದೂರದ್ದಾಯ್ತವ. ಇದೇ ಕ್ಷಣನೇ ನಿಮಗೆ ಇಲ್ಲಿ ಕೇಳಿದ್ರೆ ಆನಂದ ಆಗ್ಲಕತ್ತದಂದ್ರೆ ಇದು ಮೋಕ್ಷದ ದಾರಿ ಒಳಗದಿರಿ. ಆ ಮೋಕ್ಷದ ದಾರಿ ಒಳಗಿದ್ದದ್ದು ಏನಾಗಬೇಕು, ಆ ಮೋಕ್ಷದ ಅನುಭವದಲ್ಲಿ ಗಟ್ಟಿಕೊಂಡು ನಿಲ್ಲಬೇಕು. ಆ ನಿಲ್ಲುವಿಕೆ ನಡಿಬೇಕಾಗ್ಯದ. ಅದು ಆದಾಗ ಆಗ್ತದೆ. ನಾವು ಕಡ್ಡಿ ಕೊರ್ಕೋತಿರ್ಬೇಕು. ದೀಪ ಹಚ್ಬೇಕಾದ್ರೆ ಕಡ್ಡಿ ಕೊರಿತೀವಲ್ಲ, ಹಂಗ ದಿನ ಕಡ್ಡಿ ಕೊರ್ಕೋತಿರ್ಬೇಕು. ಒಂದು ದಿನ ಅದು ಕಡ್ಡಿ ಹತ್ಕೋತದ, ಅದರಲ್ಲಿಂತ ದೀಪ ಹಚ್ಕೊಳಕ್ ಬರ್ತದ. ಕಡ್ಡಿ ಕೊರ್ಕೋತಿರೋದಷ್ಟೇ ಸತ್ಸಂಗ ಅಂದ್ರೆ. ಓಕೆ, ಇದರದ್ದು ಭಾಗ ಮುಂದಿನ ಮತ್ತೆ ನಾಳೆ ವಿಶ್ಲೇಷಣೆ ಮಾಡೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಬೆಳಿಗ್ಗೆ ಎಲ್ಲ ಏನ್ ಸಮಯಗಳು ಕೊಟ್ಟಿವಿ ಆ ಸಮಯಕ್ಕೆ ಸರಿಯಾಗಿ ಬರ್ಬೇಕು. ಬೆಳಿಗ್ಗೆ 5 ಗಂಟೆ ಆ ಮಧ್ಯಾಹ್ನದ ಪಾಠ ಅವ್ರು ಏನ್ ಮಾಡ್ತಾರ ನೋಡ್ರಿ. 1 ಗಂಟೆ ಎಷ್ಟು ಗಂಟೆಗೆ ಅದನ್ನ ಅದು ನನಗೆ ಮಧ್ಯಾಹ್ನ ಅಟೆಂಡ್ ಆಗ್ಬೇಕಂತ ನನಗೆ ಮನ್ಸಿರ್ತದ. ಆ ಟೈಮ್ನಾಗ ಎಲ್ಲ ಹೊರಗಿರ್ತೀನಿ. ಮತ್ತೆ ಸಂಜೆ 4 ಗಂಟೆಗೆ ಕರೆಕ್ಟಾಗಿ ಅಟೆಂಡ್ ಆರಿ. ಮತ್ತೆ ರಾತ್ರಿ 8 ಕರೆಕ್ಟಾಗಿ ಅಟೆಂಡ್ ಆರಿ. ನಮ್ಮದು ಬಿಗಿನಿಂಗ್ ಪಾಯಿಂಟ್ನಾಗೆ ಪಾಠ ಮಾಡ್ಬೇಕಂತ ವಿಚಾರ ಮಾಡ್ಲಕತ್ತೀನಿ. ಎಷ್ಟು ಸಾಧ್ಯದ ಅಷ್ಟು ನಾನು ಮಾಡಿ ಕೊಟ್ಟ ಮೇಲೆ ಮುಂದೆ ಉಳಿದದ್ದು ನೀವು ಮೆಲುಕು ಮಾಡ್ಕೋತ ಕೂಡ. ಒಳ್ಳೇದ ಎಲ್ಲರಿಗೂ ನಮಸ್ಕಾರ. ಶರಣ. ಇವತ್ತು ಶರಣ ಸಮಾಜ ಸ್ವಾಮಿಗಳು ಜಗತ್ತಿಗೆ ಈಶ್ವರನು ವಿವಿಧ ಕಾರಣಗಳ ಮಾಯಾ ಉಪಾಧಿ ಮಾಡಿ ಜಗತ್ತಿಗೆ ಈಶ್ವರ ನಿಮಿತ್ತ ಕಾರಣ ಆಗ್ಯಾನ ಮತ್ತು ಉಪಾದಾನ ಕಾರಣ. ಶುದ್ಧ ಸತ್ವಗುಣವನ್ನು ಆಶ್ರಯಿಸಿದ ಮಾಯ ಎಂಬ ಕನ್ನಡಿಯೊಳಗ ಶುದ್ಧ ಬ್ರಹ್ಮನ ವಿಶೇಷಣವಾದ
ಸದ್ರೂಪದಲ್ಲಿ ಮಾಯೆ ಆಶ್ರಿತಾಗಿದೆ. ಮಾಯೆಯಲ್ಲಿ ಉಂಟಾದ ಅಧಿಷ್ಠಾನದ ಆಭಾಸ ಕೇವಲ ಮಾಯೆಯನ್ನ ಅಥವಾ ಕೇವಲ ಬ್ರಹ್ಮನನ್ನ ಈಶ್ವರ ಅನ್ನಕ್ ಬರುದಿಲ್ಲ. ಮಾಯಾ ಉಪಾಧಿಕನಾದ ಬ್ರಹ್ಮನನ್ನ ಈಶ್ವರ ಅನ್ಬೇಕಾಗ್ತತಿ. ಈ ಈಶ್ವರ ಸರ್ವಜ್ಞನಾಗಿದ್ದು ಜಗತ್ ಉತ್ಪತ್ತಿಗೆ ಕಾರಣನ. ಸರ್ವಂ ಜಾನಾತೀತಿ ಸರ್ವಜ್ಞಂ, ಎಲ್ಲವನ್ನು ಬಲ್ಲವನು ಈಶ್ವರ. ಈಶ್ವರನೇ ಈ ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ. ಕಾರ್ಯವನ್ನ ತನ್ನೊಳಗೆ ಇಟ್ಕೊಂಡಿರ್ತತಿ. ಅದಕ್ಕೆ ಉದಾಹರಣೆ ಅಂದ್ರ ಗಡಿಗೆ ಮಣ್ಣನ್ನ ತನ್ನೊಳಗೆ ಇಟ್ಕೊಂಡೈತಿ. ಇನ್ನ ಕಾರ್ಯದ ಸ್ವರೂಪದಲ್ಲಿ ಪ್ರವೇಶವಾಗೈತಿ ಅಂತಂದ್ರ ಮಣ್ಣು ಗಡಿಗೆಯಾಗಿ ತೋರ್ತಾ ಐತಿ. ಅದು ಇಲ್ಲದೆ ಕಾರ್ಯ ಸಿದ್ಧಿ ಆಗುವುದಿಲ್ಲ. ಮಣ್ಣು ಇಲ್ಲದೆ ಗಡಿಗೆ ಆಗುವುದಿಲ್ಲ. ಈ ಎಲ್ಲ ಕಾರಣಗಳನ್ನ ಉಪಾದಾನ ಕಾರಣ ಅಂತ ಕರೆಯಲಾಗ್ತೈತಿ. ಕಾರ್ಯದಲ್ಲಿ ಪ್ರವೇಶವಾಗಿದ್ದು ಕಾರ್ಯಕ್ಕೆ ಕಾರಣವಾಗಿದ್ದು ಕಾರ್ಯದ ನಂತರ ಕಾರ್ಯದಿಂದ ಭಿನ್ನವಾಗಿರ್ತೈತಿ. ಅದೇ ನಿಮಿತ್ತ ಕಾರಣ. ನಿಮಿತ್ತ ಕಾರಣ ನಾಶ ಆದಂದ್ರ ಗಡಿಗೆ ನಾಶ ಆಗುವುದಿಲ್ಲ. ಅಲ್ಲಿ ನಿಮಿತ್ತ ಕಾರಣ ನಾಶ ಆದಂದ್ರ ಅಲ್ಲಿ ಅದು ತಯಾರಾದ ಗಡಿಗೆ ನಾಶ ಆಗುವುದಿಲ್ಲ. ಕುಂಬಾರ ನಾಶ ಆದ್ರೂ ಆ ಗಡಿಗೆ ನಾಶ ಆಗುವುದಿಲ್ಲ. ಜಗತ್ತಿಗೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಎರಡೂ ಪ್ರಕಾರದಿಂದ ಈಶ್ವರನೇ ಕಾರಣನ. ಅದಕ್ಕೊಂದು ಉದಾಹರಣೆ ಅಂತಂದ್ರೆ ಜೇಡರಗಳು ತನ್ನ ಜೊಲ್ಲೆಯಿಂದಲೇ ತಾನೇ ಒಂದು ಬಲೆಯನ್ನ ತಯಾರಿಸುವುದರಿಂದ ತಾನೇ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಆಗುತ್ತೆ. ಈ ಜಗತ್ತಿನ ಎಲ್ಲ ವಸ್ತುಗಳಲ್ಲಿಯೂ ಮಾಯೆ ಐತಿ. ಸ್ವಪ್ನಕ್ಕೆ ಸಾಕ್ಷಿಕೇತಗಳೇ ಉಪಾದಾನ ಕಾರಣ. ಸ್ವಪ್ನವು ಜೀವನಲ್ಲಿರುವ ಅವಿದ್ಯೆಯೇ ನಾಮ ರೂಪಗಳನ್ನ ತಯಾರು ಮಾಡ್ತಾನ. ಈ ಸ್ವಪ್ನಕ್ಕೆ ಅವಿದ್ಯೆ ಉಪಾದಾನ ಕಾರಣ ಮತ್ತು ಈಶ್ವರನೇ ನಿಮಿತ್ತ ಕಾರಣ. ವಿಶ್ವಜೀವ ತನ್ನ ಭೋಗವನ್ನು ಕೊಟ್ಟು ನಿಲ್ಲಿಸಿದಾಗ ಅಲ್ಲಿ ತಾತ್ಕಾಲಿಕ ಪ್ರಳಯ ಅಂತ ಹೇಳ್ತಾರ. ಇದು ಸ್ಥೂಲ ಶರೀರದ ಚಟುವಟಿಕೆ. ಇನ್ನ ಸ್ವಪ್ನಾವಸ್ಥೆಯಲ್ಲಿ ಚೈತನ್ಯ ಜೀವ ತನ್ನ ಭೋಗವನ್ನು ಕೊಟ್ಟು ಹೋಗ್ತಾನ. ಸುಷುಪ್ತಾವಸ್ಥೆಯಲ್ಲಿ ಪ್ರಾಪ್ತಿ ಜೀವ ಅವಿದ್ಯೆಯ ಕಾರಣ ಎಲ್ಲಿ ಮಲಗಿದ್ದೇನೆ ಎಂಬ ಒಂದು ಅರಿವನ್ನು ಕೂಡ ಇಲ್ಲದಂತೆ ಮಾಡಿ ತಾತ್ಕಾಲಿಕ ಮರಣದ ಅನುಭವವನ್ನು ನೀಡ್ತಾನ. ನಮ್ಮ ಕರ್ಮದ ಭೋಗ ಮುಗಿದಾಗ ಪ್ರಾರಬ್ಧ ಮುಗಿದಾಗ ಮರಣ ಉಂಟಾಗ್ತೈತಿ. ಅಲ್ಲಿ ಸದ್ರೂಪೆ ಆಗ್ತಾರ. ತಿರೋಧಾನ ಸ್ಥಿತಿಯಲ್ಲಿದ್ದು ಮತ್ತೆ ಕ್ಷೋಭೆ ಉಂಟಾದಾಗ ಈ ಭೂತಗಳು ಸೇರಿ ಅದ್ಭುತವಾಗಿತ್ತು ಎನ್ನುವಂತೆ ಮತ್ತೆ ಜಗತ್ತಿನ ನಿರ್ಮಾಣ ಆಗ್ತೈತಿ ಅಂತ ಹೇಳಿ ಇವತ್ತಿನ ಒಂದು ಪಾಠದೊಳಗ ಗುರುಗಳು ನಮಗೆಲ್ಲ ಜ್ಞಾನವನ್ನ ದಿವ್ಯ ಜ್ಞಾನವನ್ನು ನೀಡಿದ ಆ ಗುರುಗಳ ಶ್ರೀಪಾದಗಳಲ್ಲಿ ಅನಂತ ಧನ್ಯವಾದಗಳು. ಇಂದಿನ ಪ್ರಕಟಣೆಗಳು ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತೆಯ ಪಾಠ, 4 ಗಂಟೆಗೆ ಸಂಗೀತ ಕಾರ್ಯಕ್ರಮದ ನಡೆಸಿಕೊಡ್ತಾರ. ಇನ್ನು ರಾತ್ರಿ 8 ಗಂಟೆಗೆ ಪ್ರಥಮವಾಗಿ ಗುರುಗಳಿಂದಲೇ ಒಂದು ಪಾಠ ಪ್ರಾರಂಭ ಆಗ್ತದೆ. ಆದ್ದರಿಂದ ಎಲ್ಲರೂ ಸರಿಯಾದ ಸಮಯಕ್ಕೆ ಹಾಜರಾಗಿ ಇದರ ಒಂದು ಪ್ರಯೋಜನವನ್ನ ಪಡ್ಕೋಬೇಕಂತೇಳಿ ಎಲ್ಲರಲ್ಲಿ ವಿಜ್ಞಾಪನೆ. ಎಲ್ಲರಿಗೂ ಶರಣಾರ್ಥಿಗಳು. ಇನ್ನ ಮಂಗಳಾಚರಣೆಯನ್ನ ನಡೆಸಬೇಕಂತ ಹೇಳ್ತಾರೆ. पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. परमानंद प्राप्ति भव, सर्वदुःख निवृत्ति भव, इष्टार्थ सिद्धिरस्तु. यशस्वी भव यशस्वी भव. ओम शांति शांति शांति. ಎಲ್ಲ ಗುರುಗಳಿಗೂ ಶರಣರು ಶರಣಾರ್ಥಿಗಳು. ಎಲ್ಲ ಮಹಾತ್ಮರಿಗೂ ಶರಣರು ಶರಣಾರ್ಥಿಗಳು.